ಓಕೆ, ಇವತ್ತಿನ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತವನ್ನ ಕೋರ್ತಾ, ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ನಾವು ಅಭ್ಯಾಸ 11.11ರಲ್ಲಿನ 11ನೇದಲ್ಲಿನ ಪ್ರಶ್ನೆಗಳನ್ನು ನೋಡೋಣ. 11ನೇ ಪ್ರಶ್ನೆ ಹಿಂಗೈತಿ. 11ನೇ ಪ್ರಶ್ನೆ ಹಿಂಗೈತಿ: ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪು ತಿಳಿಸಿ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನಾವು ಸರಿ ಅಂದ್ರೆ ಯಾಕೆ ಸರಿ ಅಂತ ಸಮರ್ಥನೆ ಹೇಳ್ಬೇಕು, ತಪ್ಪಂದ್ರೆ ಯಾಕೆ ತಪ್ಪು ಅಂತನೂ ಕೂಡ ಸಮರ್ಥನೆಯನ್ನ ಕೊಡ್ಬೇಕು. ಆ ಕೆಲಸವನ್ನು ಮಾಡ್ಬೇಕಾಗೈತಿ ಎಲ್ಲಿ ಈ ಮುಂದಿನ ಪ್ರಶ್ನೆಗಳು. ಅದರಲ್ಲಿ 5 ಪ್ರಶ್ನೆ ಅದಾವ. ಅದ್ರಾಗ ರೋಮನ್ 1 ಪ್ರಶ್ನೆ ಏನೈತಿ ನೋಡು. ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಯಾಗಿರುತ್ತದೆ. ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ. ಒಂದಕ್ಕಿಂತ ಇದೊಂದು ಹೇಳಿಕೆ. ಈ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಅಂತ ನಾವು ಏನ್ ಮಾಡ್ಬೇಕಾಗೈತಿ, ಉತ್ತರ ಬರಿಬೇಕಾಗೈತಿ. ಸೊ ಸರಿಯೋ ತಪ್ಪೋ ಅನ್ನಕ್ ನಮ್ಗೆ ಇದ್ರ ಬಗ್ಗೆ ಜ್ಞಾನ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು? ಟ್ಯಾನ್ ಅನ್ನುವಂಥದ್ದು ಒಂದು ಅನುಪಾತ. ಈ ಟ್ಯಾನ್ ಅನ್ನುವಂಥ ಅನುಪಾತವನ್ನು ನಾವು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಬರಿತೀವಿ. ಇನ್ನು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಬರಿತೀವಿ ಅಂದ ಬಳಿಕ ಆ ಟ್ಯಾನ್ ಅದೊಳಗ ಯಾವ್ದಾದ್ರು ಒಂದು ಲಘು ಕೋನಕ್ಕೆ ಸಂಬಂಧಪಟ್ಟಂಗ ಟ್ಯಾನ್ ಅನ್ನ ಹೆಂಗ್ ಬರಿತೀವಿ? ಅಭಿಮುಖ ಬಾಹು ಭಾಗ್ಲೆ ಪಾರ್ಶ್ವಬಾಹು. ಟ್ಯಾನ್ದೊಳಗ ವಿಕರ್ಣ ಇರುವುದಿಲ್ಲ. ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಬರಿತೀವಿ. ಹಂಗಾದ್ರ ಅಂತ ಲಂಬಕೋನ ತ್ರಿಭುಜದೊಳಗ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರ್ತೈತಿ ಅಂತ ಈ ಒಂದು ಮಾತು ಹೇಳ್ತಾರೆ. ಸರಿಯೋ ತಪ್ಪೋ ಅಂತ ವಿಚಾರ ಮಾಡೋದಾದ್ರ, ನಾವು ಲಂಬಕೋನ ತ್ರಿಭುಜದ ಬಾಹುಗಳ ಬಗ್ಗೆ ವಿಚಾರ ಮಾಡೋದಾದ್ರ ಅದು ಪೈಥಾಗೋರಸ್ ಪ್ರಮೇಯಗೆ ಸರಿ ಹೊಂದುವಂತಹ ಬೆಲೆಗಳನ್ನ ನಾವು ಏನ್ ಮಾಡ್ತೀವಿ, ಲಂಬಕೋನ ತ್ರಿಭುಜಕ್ಕೆ ಸರಿ ಹೊಂದ್ತೇವೆ. ಯಾಕಂದ್ರೆ ಲಂಬಕೋನ ತ್ರಿಭುಜ ಅಂದ್ರೆ ಅದ್ರ ಬಾಹುಗಳು ಹೆಂಗಿರ್ಬೇಕು, ಪೈಥಾಗೋರಸ್ನ ಪ್ರಮೇಯಗೆ ಸರಿ ಹೊಂದುವಂಗಿರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ, ಸರಿ ತಪ್ಪು ಅನ್ನೋದು ನಂತರ ನಿರ್ಣಯ ತಗೊಳ್ಳೋನು. ನೋಡ್ರಿ, ಇದೊಂದು ತ್ರಿಭುಜ ಆಗಿತ್ತಪ್ಪ ಅಂದ್ರ ಈ ತ್ರಿಭುಜದೊಳಗ ಇದು ಲಂಬಕೋನ ಆಗಿತ್ತಪ್ಪ ಅಂದ್ರೆ ಏನಾಗಿರ್ಬೇಕು? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರ್ಬೇಕು. ಮತ್ತ ಈ ಒಂದು ಮಾತಿನಿಂದ ಏನ್ ಗೊತ್ತಾಕೈತಪ್ಪ ಅಂದ್ರೆ ಅತ್ಯಂತ ದೊಡ್ಡ ಬಾಹು ಏನಾಗಿರ್ತೈತಿ? ವಿಕರ್ಣ. ಉಳಿದೆರಡು ಬಾಹು ವಿಕರ್ಣಕ್ಕಿಂತನೂ ಚಿಕ್ಕ ಇರುತ್ತೆ. ಹಾಗಾಗಿ ವಿಕರ್ಣ ಬಿಟ್ಟು ಬಿಡೋನು, ದೊಡ್ಡ ಬಾಹು ಇರ್ತೈತಿ. ಈ ವಿಕರ್ಣವನ್ನ ಬಿಟ್ಟು ಉಳಿದೆರಡು ಬಾಹುಗಳು ಹೆಂಗಿರ್ಬೋದು? ಹೆಚ್ಚಾ ಕಡಿಮೆನೂ ಇರ್ಬೋದು. ಹೆಚ್ಚಾ ಕಡಿಮೆ ಇದ್ದಾಗ ಏನಾಕೈತಿ, ನೀವು ಎ ಬಿ ಅನುಪಾತವನ್ನ BC ಅಂದಾಗ, ವಿಡಿಯೋ ಬಂದ್ ಮಾಡು. ಮತ್ತೆ ದೀಪಾ ಶಿವಾನಂದ್ ಚನ್ನನ್ ಅವ್ರ ವಿಡಿಯೋ ಬಂದ್ ಮಾಡು. ಮತ್ತೆ ಏನ್ರ ಪ್ರಶ್ನೆ ಕೇಳೋದ್ರ ಅಟ್ಟ ಕೇಳ. ನೀ ಯಾಕೆ ನೋಡ್ತಿದ್ಯೋ? ನಿಮ್ಮ ಅಕ್ಕಂದ್ ನೋಡತ್ತೀವ, ನೀ ನೋಡ್ತಿದ್ದಿ? ಹರ್ಷ ಚನ್ನನ್ ಅವ್ರ, ನೀ ವಿಡಿಯೋ ಸ್ಟಾರ್ಟ್ ಮಾಡಿದಂದ್ರೆ ನಿನ್ ಧ್ವನಿದಿಂದ ಸ್ಕ್ರೀನ್ ಎಲ್ಲರಿಗೂ ತೊಂದರೆ ಆಕತಿ. ದಯವಿಟ್ಟು ಎಲ್ರು ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಅದ್ರ ವಿಡಿಯೋ ಆನ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಪ್ರಶ್ನೆ ಇದ್ರೆ ಕೇಳ್ರಿ. ಸುಮ್ನೆ ವಿಡಿಯೋ ಆನ್ ಮಾಡೋದು, ಅಲ್ಲಿ ನಿಮ್ಮ ಮೈಕ್ನು ಆನ್ ಇಡೋದು ಮಾಡ್ಬೇಡ್ರಿ. ಮೈಕ್ನು ಆಫ್ ಮಾಡ್ರಿ. ದೀಪಾ ಶಿವಾನಂದ್ ಚನ್ನನ್ ಅವ್ರು, ತಮ್ಮ ಮೈಕ್ ಆಫ್ ಮಾಡೋ. ನೀನೇ ನೋಡತ್ತಿದ್ದೆ ಅಂದ್ರೆ ನೀ ಹೋಗೇ ಬಿಡ, ಇದ್ರ ಹೊರಗೆ ಹೋಗ್ಬಿಡು. 8th ದವ್ರಿಗಲ್ಲ, ಇದು 10th ದವ್ರಿಗೆ ಅಷ್ಟೇ ಐತಿ. ನಿಮ್ಮ ಅಕ್ಕ ನೋಡಕ್ಕಿದ್ರಂದ್ರ ಮೈಕ್ ಅನ್ನ ಆಫ್ ಮಾಡ. ಹಲೋ ದೀಪ್, ಹರ್ಷ ಚನ್ನನ್ ಅವರ್, ಮೈಕ್ ಬಂದ್ ಮಾಡೋ. ನಿನ್ನ ಸ್ಕ್ರೀನ್ ಮ್ಯಾಗ ಮೈಕ್ ಐತಿ ನೋಡು, ಮೈಕ್ ಬಟನ್ ಮ್ಯಾಗ ಹೊತ್ತು. ಇನ್ ವಿಡಿಯೋನು ಚಾಲು ಮಾಡ್ಬೇಡ, ಮೈಕು ಚಾಲು ಮಾಡ್ಬೇಡ. ನಿಮ್ಮ ಅಕ್ಕಾಗ ಏನ್ರ ಪ್ರಶ್ನೆ ಇದ್ರೆ ಆಯ್ಕೆ ಕೇಳಿ. ನೀ ಮೈಕ ವಿಡಿಯೋ ಅಷ್ಟ ಕೈ ಹಚ್ಚಬೇಡ ಅದಕ್ಕೆ. ದಯವಿಟ್ಟು ಯಾರು ನನ್ನ ಮಧ್ಯದಲ್ಲಿ ತೊಂದರೆ ಮಾಡ್ಬೇಡ್ರಿ.
ಓಕೆ, ಈ ಬಾಹು ಹೆಚ್ಚ ಈ ಬಾಹು ಕಡಿಮೆ ಇರ್ಬೋದು, ಅಥವಾ ಈ ಬಾಹು ಹೆಚ್ಚ ಈ ಬಾಹು ಕಡಿಮೆ, ಹಿಂಗೆ ಹೆಚ್ಚ ಕಡಿಮೆ ಇರ್ಬೋದು. ಹೆಚ್ಚ ಕಡಿಮೆ ಇದ್ದಾಗ ಏನಾಕೈತಪ್ಪ ಅಂದ್ರೆ ಒಮ್ಮೊಮ್ಮೆ ಟ್ಯಾನ್ ಏದ್ ಬೆಲೆ ಒಮ್ಮೆ ಒಂದಕ್ಕಿಂತ ಹೆಚ್ಚು ಬರ್ಬೋದು, ಒಂದಕ್ಕಿಂತ ಕಡಿಮೆ ಬರಬಹುದು. ಬಟ್ ಇಲ್ಲಿ ಹೇಳ್ತಾರ ಟ್ಯಾನ್ ಎ ಬೆಲೆ ಯಾವಾಗ್ಲೂ ಒಂದಕ್ಕಿಂತ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ. ಇದು ತಪ್ಪಲ್ಲ. ಯಾಕಂದ್ರೆ ಈ ಬಾಹು ಏನಾಗಿರ್ಬೇಕು, ಈಗಾಗಲೇ ನೀವು ಒಂದು ಸ್ಟ್ಯಾಂಡರ್ಡ್ ಅಳತೆ ಹೇಳ್ತಾರೆ ನಿಮ್ಗ, ಈ ವಿಕರ್ಣದ ಬೆಲೆ 5 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಟ್ಯಾನ್ ಎ ಇಲ್ಲಿ ಬೆಲೆ ತಗೊಂಡಾಗ ಏನಾಕೈತಿ, ಅದು ಒಂದಕ್ಕಿಂತ ಕಡಿಮೆ ಆಕೈತಿ. ಯಾಕಂದ್ರೆ 3/4 ನಾವು ಇಲ್ಲಿ ತೀಟಾ ಅಂತ ತಗೊಂಡಿದ್ವು ಅಂದ್ರ, ಇಲ್ಲಿ ತೀಟಾ ತಗೊಂಡಿದ್ರೆ ಒಂದಕ್ಕಿಂತ ಹೆಚ್ಚು ಆಕೈತಿ, 4/3 ಆಕೈತಿ. ನಾವು ಟ್ಯಾನ್ ಅಂದ್ರೆ ಬರಿತೀವಿ ಹೆಂಗ, ಟ್ಯಾನ್ ಅಂದ್ರ ಎ ಅಥವಾ ತೀಟಾ ಅಂದ್ರೆ ಹೆಂಗ್ ಬರಿತೀವಿ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಬರಿತೀವಿ. ಇವು ಹೆಚ್ಚ ಕಡಿಮೆ ಇದ್ದಾಗ ಏನಾಕೈತಿ, ಒಮ್ಮೆ ಇಲ್ಲಿ ಕೋನ ತಗೊಂಡಾಗ ಒಮ್ಮೆ ಹೆಚ್ಚ, ಇಲ್ಲಿ ಕೋನ ತಗೊಂಡಾಗ ಕಡಿಮೆ, ಹಿಂಗ್ ಚೇಂಜ್ ಆಕೈತಿ ಇವು ಹೆಚ್ಚ ಕಡಿಮೆ ಇದ್ದಾಗ, ಸಣ್ಣ ದೊಡ್ಡ ಇದ್ದಾಗ. ಬಟ್ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅನ್ನೋ ಮಾತು ತಪ್ಪಲ. ಈಗ ನೋಡ್ರಲ್ಲ, ಕೋನ ಇಲ್ಲಿ ಎ ತಗೊಂಡಾಗ 4/3 ಬರಿಬೇಕು, ಯಾಕಂದ್ರೆ ಇದಕ್ಕೆ ಅಭಿಮುಖ ಬಾಹು 4, ಪಾರ್ಶ್ವ ಬಾಹು 3, 4/3. 4/3 ಏನಿದು ಒಂದಕ್ಕಿಂತ ಹೆಚ್ಚು ಬೆಲೆ ಇದೆ, ಒಂದಕ್ಕಿಂತ ಹೆಚ್ಚು ಬೆಲೆ. ಒಂದಕ್ಕಿಂತ ಹೆಚ್ಚು ಬೆಲೆ ಹೆಂಗಪ್ಪ ಅಂದ್ರೆ 4/3 ತಗೊಂಡಾಗ ಇದು ಒಂದಕ್ಕಿಂತ ಹೆಚ್ಚು. ಅದೇ ಇದನ್ನ ನಾವು ಇಲ್ಲಿ ತೀಟಾ ತಗೊಂಡಾಗ ಏನಾಕೈತಿ, ಅದು 3/4 ಆಕೈತಿ, ಅದು ಒಂದಕ್ಕಿಂತ ಕಡಿಮೆ ಆಕೈತಿ, ಒಂದಕ್ಕಿಂತ ಕಡಿಮೆ ಆಕೈತಿ. ಆದ್ರೆ ಇವ್ರು ಹೇಳೋ ಪ್ರಕಾರ ಟ್ಯಾನ್ ಎ ಬೆಲೆ ಯಾವಾಗ್ಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅಂತಂದ್ರೆ ತಪ್ಪು. ಮತ್ತೆ ಯಾವಾಗ್ಲೂ 1 ಆಗಿರ್ತದೆ ಅನ್ನೋದು ತಪ್ಪು, 1 ಆಕೈತಿ. ಅಂದ್ರೆ ಟ್ಯಾನ್ ಎ ಬೆಲೆ ಒಂದಕ್ಕಿಂತ ಹೆಚ್ಚು ಇರ್ಬೋದು, ಒಂದಕ್ಕಿಂತ ಕಡಿಮೆ ಇರ್ಬೋದು, 1 ಬಿ ಇರ್ಬೋದು. 1 ಯಾವಾಗ ಇರ್ತೈತಪ್ಪ ಅಂದ್ರ ಈ ಒಂದು ಲಂಬಕೋನ ತ್ರಿಭುಜ ಸಮದ್ವಿಬಾಹು ಲಂಬಕೋನ ತ್ರಿಭುಜ ಇದ್ದಾಗ, ಹೆಂಗಪ್ಪ ಅಂದ್ರೆ ಹಿಂಗ, ಈ ಬಾಹುನು 1 ಸೆಂಟಿಮೀಟರ್, ಈ ಬಾಹುನು 1 ಸೆಂಟಿಮೀಟರ್ ಇದ್ದಾಗ ಇದು √2 ಸೆಂಟಿಮೀಟರ್ ಇರ್ತದೆ. ಅವಾಗ 1/1 1/1 ಏನಾಕೈತಿ, ಅವಾಗ 1 ಆಕೈತಿ. ಅಂದ್ರೆ ಅವ್ ಟ್ಯಾನ್ ಎ ಬೆಲೆ 1 ಹೋಗಕ್ ಸಾಧ್ಯತೆ. ಆದ್ರೆ ಟ್ಯಾನ್ ಎ ಬೆಲೆ ಯಾವಾಗ್ಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅನ್ನುವಂತ ಮಾತು ತಪ್ಪು. ಯಾಕಂದ್ರೆ ಇದಕ್ ಸದ್ಯಕ್ಕೆ ಟ್ಯಾನ್ ಎಗ್ ಸಂಬಂಧಪಟ್ಟಂಗ ಬರ್ದಂಗ ಏನ್ ಬರ್ದು ನೋಡ್ರಿ, ಏನ್ ಬರಿತೀವಿ, ಈ ಎಗ್ ಸಂಬಂಧಪಟ್ಟಂಗ ಇದು ಅಭಿಮುಖ ಬಾಹು 4, ಪಾರ್ಶ್ವ ಬಾಹು 3, ಇದು ಒಂದಕ್ಕಿಂತ ಹೆಚ್ಚೈತಿ. ಹಂಗ ಟ್ಯಾನ್ ಸಿ ಗೆ ಸಂಬಂಧಪಟ್ಟಂಗ ತೀಟಾ ಅಥವಾ ಸೀರಿಯನ್, ಟ್ಯಾನ್ ಸಿ ಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಬರುದು ಅಂದ್ರ ಅವಾಗ ಏನ್ ಬರಿತೀವಿ, ಸಿ ಗೆ ಸಂಬಂಧಪಟ್ಟ ಅಭಿಮುಖ ಬಾಹು 3, ಪಾರ್ಶ್ವ ಬಾಹು 4, ಇದೇನಾಕೈತಿ ಒಂದಕ್ಕಿಂತ ಕಡಿಮೆ ಆಕೈತಿ, ಒಂದಕ್ಕಿಂತ ಕಡಿಮೆ ಆಕೈತಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗ ಈ ಒಂದು ತ್ರಿಭುಜ ಸಂಬಂಧಪಟ್ಟಂಗ ಏನಾಕೈತಿ, ಟ್ಯಾನ್ ಈ ಸಿ ಬೆಲೆ ಎ ಬೆಲೆ ತಗೋರಿ, ಸಿ ಬೆಲೆ ತಗೋರಿ, ಟ್ಯಾನ್ ಎ ಬೆಲೆ 1 ಬರ್ತದೆ. ಯಾಕಂದ್ರೆ ಅಭಿಮುಖ ಬಾಹು ಪಾರ್ಶ್ವ ಬಾಹು ಏನಾಗ್ಯಾವ ಸಮ. ಹಾಗಾದ್ರೆ ನಮ್ಗೆ ಸಮರ್ಥನೆ, ಈ ಒಂದು ಪ್ರಶ್ನೆಗೆ ಉತ್ತರ ತಪ್ಪು. ಸಮರ್ಥನೆ ಏನಪ್ಪಾ ಅಂದ್ರೆ ಇದೇ ಸಮರ್ಥನೆ. ಸಮರ್ಥನೆ ಮತ್ತೆ ಇಲ್ಲಿ ಪ್ರತಿಯೊಂದು ಸಮರ್ಥನೆ ಕೊಡ್ತಾನೆ ಒಂದು ತ್ರಿಭುಜದ ಚಿತ್ರ ಸಹಿತ ಸಮರ್ಥನೆ ಕೊಡ್ಬೇಕು. ಈ ತ್ರಿಭುಜಕ್ಕೆ ತಕ್ಕಂತೆ ನಾನು ಏನ್ ಮಾಡೀನಿ, ಟ್ಯಾನ್ ಎ ಬೆಲೆ 1ಕ್ಕಿಂತ ಹೆಚ್ಚು ಅಂತ ತೋರ್ಸಿನಿ. ಈ ತ್ರಿಭುಜಕ್ಕ ಟ್ಯಾನ್ ಸಿ ಬೆಲೆ ಅಂದ್ರೆ 1ಕ್ಕಿಂತ ಕಡಿಮೆ ಅಂತ ತೋರ್ಸಿನಿ. ಅಂದ್ರೆ ಅವ್ರು ಹೇಳೋ ಮಾತ ಟ್ಯಾನ್ ಎ ಬೆಲೆ ಯಾವಾಗ್ಲೂ 1ಕ್ಕಿಂತ ಕಡಿಮೆ ಆಗಿರುತ್ತದೆ ಅನ್ನೋ ಮಾತು ತಪ್ಪು. ಅದು 1ಕ್ಕಿಂತ ಹೆಚ್ಚು ಇರ್ಬೋದು, ಅದು 1ಕ್ಕಿಂತ ಹೆಚ್ಚು ಇರ್ಬೋದು, 1ಕ್ಕಿಂತ ಕಡಿಮೆನೂ ಇರ್ಬೋದು, 1 ಇರ್ಬೋದು. ಟ್ಯಾನ್ ಎ ಬೆಲೆ ಅಥವಾ ಟ್ಯಾನ್ ಯಾವುದೇ ತೀಟಾದ ಬೆಲೆ ಏನಾಗಿರ್ಬೋದು, 1 ಇರ್ಬೋದು, 1 ಇರ್ಬೋದು. ಅಂದ್ರೆ ಟ್ಯಾನ್ ಬೆಲೆ ಫಿಕ್ಸ್ ಹೇಳಕ್ ಬರುವುದಿಲ್ಲ. ಈ ಕೋನ್ ಬದಲಾದಂತೆ ಈ ಒಂದು ಅನುಪಾತ ಫಿಕ್ಸ್ ಆಗಿರಂಗಿಲ್ಲ. ಹೇಗಿದ ಮಾತು ತಪ್ಪು. ಓಕೆ, ಸೊ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ರೋಮನ್ 2 ಪ್ರಶ್ನೆ. ರೋಮನ್ 2 ಪ್ರಶ್ನೆ ಏನೈತಿ ನೋಡ್ರಿ. ಕೋನ್ ಎದ ಯಾವುದಾದರೂ
ಯಾವುದಾದರೂ ಒಂದು ಬೆಲೆಗೆ ಸೆಕ್ ಎ ಇಸ್ ಈಕ್ವಲ್ ಟು 12/5 ಆಗಿದೆ. ಅಂದ್ರ ಯಾವುದೇ ಅನುಪಾತ ಬರೀದು ಯಾವ ಒಂದು ಆಧಾರದ ಮ್ಯಾಗ, ಲಂಬ ಕೋನ ತ್ರಿಭುಜಕ ಆಧಾರದ ಮ್ಯಾಗ. ಹಂಗಾದ್ರೆ ಇದನ್ನ ಸೆಕ್ ಎ ಇಸ್ ಈಕ್ವಲ್ ಟು 12/5 ಅನ್ನುವಂತ ಒಂದು ಅನುಪಾತ ಐತ್ಲ್ಯಾ, ಈ ಅನುಪಾತ ಖರೆ ಐತಿ, ಸುಮ್ ಬರ್ದಿಲ್ಲ. ಕೋನ್ ಏದ ಯಾವ್ದಾದ್ರು ಒಂದು ಬೆಲೆಗೆ ಸೆಕ್ ಎ 12/5 ಆಗಿದೆ ಅಂತ ಹೇಳ್ತಾರೆ, ಖರೆ ಐತಿ ಅಂತ ಅವ್ರು ಹೇಳ್ತಾರೆ. ಬಟ್ ಅದು ಅವ್ರು ಹೇಳೋ ಮಾತು ಸರಿಯೋ ತಪ್ಪು ಅಂತ ನಾವೇನ್ ಮಾಡ್ಬೇಕಾಗಿತ್ತು, ಇಲ್ಲಿ ನಿರ್ಧಾರ ಬರಿಬೇಕಾಗಿತ್ತು. ಒಮ್ಮೊಮ್ಮೆ ನಮಗ್ ನೋಡಿದ ತಕ್ಷಣ ನಮಗ್ ನಿರ್ಧಾರ ಗೊತ್ತಾಗ್ಲಿಕ್ಕಂದ್ರೆ ಮೊದಲ ಏನ್ ಮಾಡೋನು, ಸಮರ್ಥನೆ ಅಥವಾ ಅದನ್ನ ಉತ್ತರ ಹುಡುಕುನು, ಸರಿಯೋ ತಪ್ಪು ಅಂತ ನಾವು ಹುಡ್ಕೋಣ. ಆಮೇಲೆ ಇಲ್ಲಿ ಸರಿಯೋ ತಪ್ಪು ಅಂತ ಬರೀ. ಹೆಂಗಪ್ಪ ಅಂದ್ರೆ ಈಗ ಅವ್ರು ಕೊಟ್ಟದ್ದೇನಪ್ಪಾ ಅಂದ್ರೆ ಸೆಕ್ ಎ ಇಸ್ ಈಕ್ವಲ್ ಟು 12/5. ಸೆಕ್ ಅಂದ್ರೆ ಏನು? ಸೆಕ್ ಅಂದ್ರೆ ಇದು ಕಾಸದ ವಿಲೋಮ, ಕಾಸದ ವಿಲೋಮ. ಸೊ ಕಾಸ್ ಅಂದ್ರೆ ಏನಂತೀವಿ ನಾವು, ಪಾವಿ, ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಬಟ್ ಸೆಕ್ ಅಂದ್ರೆ ಏನ್ ಬೇಕೀಗ, ಮ್ಯಾಗ್ ವಿಕರ್ಣ ತಳಗ ಪಾರ್ಶ್ವಬಾಹು ಅನ್ಬೇಕು. ಹೌದಾ? ಹಂಗಾದ್ರ ವಿಕರ್ಣ ಇಲ್ಲಿ ಮ್ಯಾಗ ಎಟ್ಟೈತಿ 12, ಈ ಪಾರ್ಶ್ವಬಾಹು 5. ಸೊ ಈ ಸೆಕ್ ಎ ಪ್ರಕಾರ, ಸೆಕ್ ಎ ಅಂದ್ರೆ 12/5 ಇತ್ತು. ಸೆಕ್ ಎ ಅಂದ್ರ ಅನುಪಾತದ ಏನಾಕತಿ, ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಹಿಂಗ್ಯಾಕ್ ಬರ್ತೀನಿ ಹೇಳ್ರಿ, ಸೆಕ್ ಯಾವ ತರದ ವಿಲೋಮ ಐತಿ, ಕಾಸದಿಲ್ಲ. ಕಾಸ್ ಅನ್ನ ನಾವು ಪಾರ್ಶ್ವಬಾಹು ಅಪಾನ್ ವಿಕರ್ಣ ಬರಿತೀವಿ ಅಂದ್ರೆ ಸೆಕ್ ಅನ್ನ ಹೆಂಗ್ ಬರಿಬೇಕು, ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಓಕೆ, ಹಂಗಾದ್ರ ನೋಡ್ರಿ, ನಮಗ ವಿಕರ್ಣ 12x ಆತು. ನಾ ಇದನ್ನ ನಿಜವಾದ ಬೆಲೆ ಎಕ್ಸ್ ಗುಣಿಸ್ ಬರೆಯತ್ನು. ಆಮೇಲೆ ಪಾರ್ಶ್ವಬಾಹು ಏನಾಕತಿ 5x. ಸೊ ಒಂದ್ ಚಿತ್ರ ತೆಗೆದ್ ಬಿಡೋನು. ಬಿ ಸಿ ನಮಗೆ ಇದು ಏಕ್ ಸಂಬಂಧಪಟ್ಟಂಗೆ ವಿಚಾರ ಮಾಡೋದೈತಿ. ಸೊ ಏಕ್ ಸಂಬಂಧಪಟ್ಟಂಗೆ ವಿಚಾರ ಮಾಡ್ರೆ, ಈ ವಿಚಾರ ಮಾಡೇವು. ವಿಕರ್ಣ ಎಷ್ಟಂತ 12x. ಆಮೇಲೆ ಪಾರ್ಶ್ವಬಾಹು ಏನಂತ, ಏಕ್ ಸಂಬಂಧಪಟ್ಟಂಗೆ, ಏಕ್ ಸಂಬಂಧಪಟ್ಟಂಗೆ ಇದು ಅಭಿಮುಖ ಬಾಹು ಆಕತಿ. ಪಾರ್ಶ್ವಬಾಹು 5x. ಅಭಿಮುಖ ಬಾಹು ಗೊತ್ತಿಲ್ಲ, ಅಭಿಮುಖ ಬಾಹು ಗೊತ್ತಿಲ್ಲ. ಬಟ್ ಅಭಿಮುಖ ಬಾಹುನ ತಿಳ್ಕೊಬಹುದಲ್ಲ ನಾವು, ತಿಳ್ಕೊಬಹುದು. ಮತ್ತ ಈ ಸೆಕ್ ಎ ಇಸ್ ಈಕ್ವಲ್ ಟು 12/5 ಅನ್ನೋ ಮಾತು ಸರಿ ಐತಿ. ಯಾಕೆ ಸರಿ ಐತಪ್ಪ ಅಂದ್ರ, ಈಗ ಏನಾಗ್ಬೇಕಪ್ಪ ಅಂತ ಸರಿ ಐತಿ ಅನ್ನಕ, ಈ ಬಿ ಸಿ ಬೆಲೆ ಏನಾಗ್ಬೇಕು, 12ಕ್ಕಿಂತ ಕಡಿಮೆ ಬರ್ಬೇಕು. ನಾವು 3 ಬಾಹುಗಳಲ್ಲಿ ಇದು ಲಂಬಕೋನ ತ್ರಿಭುಜದ ಬಾಹುಗಳೇ ಆಗ್ಬೇಕಪ್ಪ ಅಂದ್ರೆ ಏನಾಗಿರ್ಬೇಕು, ಈ ಬಿ ಸಿ ಬಾಹು ಏನಾಗ್ಬೇಕು, 12ಕ್ಕಿಂತನೂ ಕಡಿಮೆ ಆಗ್ಬೇಕು. ಮತ್ ಬಿ ಸಿ ಎ ಸಿ ಏನಾಕೈತಿ, ವಿಕರ್ಣ ಐತಿ. ಯಾವಾಗ್ಲೂ ಲಂಬಕೋನ ತ್ರಿಭುಜದಾಗ ವಿಕರ್ಣನ ದೊಡ್ಡದಾಗ್ಬೇಕು, ಉಳಿದೆರಡು ಬಾಹು ಸಣ್ಣ ಆಗ್ಬೇಕು. ಈಗ ಬಿ ಸಿ ಬೆಲೆ ಕಂಡು ಹಿಡಿದ್ ನೋಡು. ಬಿ ಸಿ ಬೆಲೆ ಏನಾದ್ರು 12x ಗಿಂತನೂ ಕಡಿಮೆ ಬೆಲೆ ಬಂತು ಅಂದ್ರ ಈ ಮಾತ ಸತ್ಯ ಐತೆ ಅನ್ನೋದು. ಬಿ ಸಿ ಬಾಹು ಎ ಸಿ ಕಿಂತನೂ ಹೆಚ್ಚಾತ್ಪ ಅಂದ್ರೆ ಇದು ಲಂಬಕೋನ ತ್ರಿಭುಜನ ಅಲ್ಲ. ಜಸ್ಟ್ ಏನ್ ಮಾಡೋನು, ಒಂದ್ ಬಿ ಸಿ ಬೆಲೆ ಕಂಡು ಹಿಡಿದ್ವಿ. ಬಿ ಸಿ ಅಂದ್ರೆ ಏನದು, ಅಭಿಮುಖ ಬಾಹು. ಸೊ ಅಭಿಮುಖ ಬಾಹು. ನಾ ಇಲ್ಲಿ ನೇರವಾಗಿ ಪೈಥಾಗೋರಸ್ ಪ್ರಮೇಯ ಹಚ್ತೀನಿ ನೋಡ್ರಿ. ಎ ಸಿ ಯ ವರ್ಗ, ವಿಕರ್ಣದ ಮೇಲಿನ ವರ್ಗ 12x². ಉಳಿದೆರಡು ಬಾಹು 5x² ಪ್ಲಸ್ ಬಿ ಸಿ ಬೆಲೆ ಗೊತ್ತಿಲ್ಲ ಅಥವಾ ಅಭಿಮುಖ ಬಾಹು ಗೊತ್ತಿಲ್ಲ. ಸೊ 12 ಅಂದ್ರೆ 144x², 12ರ ವರ್ಗ ಮತ್ತೆ x ವರ್ಗ 25x² ಪ್ಲಸ್ ಬಿ ಸಿ ಸ್ಕ್ವೇರ್. 144x², 25 ಈ ಕಡೆ ತಂದ್ರೆ ಮೈನಸ್ ಬಿ ಸಿ ಸ್ಕ್ವೇರ್ ಅಲ್ಲೇ. ಬಿ ಸಿ ಬೆಲೆ 144ರಾಗ 25 ಕಳಿರ್ಲಿ, 14ರಾಗ 5 ಕಳೆದ್ರ 9, ಇಲ್ಲ 1, 4ರಾಗ 3 ಕಳೆದ್ರ 1, ಇದು 1. 119x² ಆತು. ನಾವು 119ರ ವರ್ಗಮೂಲ ತೆಗಿಯಾಕ ಬರಂಗಿಲ್ಲ, x² ವರ್ಗಮೂಲ ಮಾತ್ರ x. ಸೊ ಬಿ ಸಿ ಬೆಲೆ ಇಷ್ಟು ಬಂತು, 119. 119x.
ಈ 119 ಆಕ್ಚುಲಿ 144ರಾಗ 25 ವರ್ಗ ಸಂಖ್ಯೆ ಕಳೆದಾಗ ಬಂದೈತಿ. ಅಂದ್ರೆ ಇದ್ರ ವರ್ಗಮೂಲ ನಮಗೆ ನಿಜವಾದ ಬೆಲೆ ಬೇಡ. ಒಟ್ಟಿನೊಳಗೆ ಏನಾಗಬೇಕು, 12ಕ್ಕಿಂತ ಸಾಣದೈತೆ ಅನ್ನೋದು ಕನ್ಫರ್ಮೇಶನ್ ಆಗ್ಬೇಕು. ಸಾಣದಲ್ಲ, ಯಾಕಂದ್ರೆ ಇದಕ್ಕೆ 2 ಕೂಡ್ಸ್ರಲ್ಲ, 121 ಆಕೈತಿ. 121 ವರ್ಗಮೂಲ ಇನ್ನ 2 ಕೂಡ್ಸಿದಾಗ 121 ವರ್ಗಮೂಲ ಇದು 11 ಆಕೈತಿ. ಹಂಗಾದ್ರೆ 119 ವರ್ಗಮೂಲ 12ಕ್ಕಿಂತನೂ ಕಡಿಮೆ ಆಗಬೇಕಲ್ಲ. ದೇರ್ ಫೋರ್ ಕರೆಕ್ಟ್ ಐತಿ. ಏನಪ್ಪಾ ಅಂದ್ರೆ ಈ ಅನುಪಾತ 12/5 ಕರೆಕ್ಟ್ ಐತಿ. ಸೆಕ್ ಎ ಅಂದ್ರ 12/5 ಇದು ಸರಿಯಾದ ಲಂಬಕೋನ ತ್ರಿಭುಜಕ್ಕೆ ಹೋಲಿಕೆ ಆಗುವಂತಹ ಅನುಪಾತ ಐತಿ. ಈಗ ಇದನ್ನ ನಾವೇನೂ ಸರಿ, ಇದು ಸರಿಯಾಗಿದೆ ಅಂತ ಹೇಳಿ. ಕೋನ ಎ ಬೆಲೆಗೆ ಸೆಕ್ ಎ 12/5 ಅನ್ನುವಂತಹ ಅನುಪಾತ ಸರಿ ಐತಿ. ಇಲ್ಲೊಂದು ಮಾತು ಬರ್ದ್ಬಿಡೋಣ ಬೇಕಾರೆ, ಎ ಸಿ ಹೆಚ್ಚಾಗೈತಿ ಎ ಬಿ ಕಿಂತ, ಎ ಸಿ ಹೆಚ್ಚಾಗೈತಿ ಬಿ ಸಿ ಕಿಂತ. ನಮ್ಮದು ವಿಕರ್ಣನ ದೊಡ್ಡದಾಗಬೇಕು, ಉಳಿದೆರಡು ಬಾಹುಗಳು ಸಣ್ಣವಾಗಬೇಕು, ವಿಕರ್ಣ ಅತಿ ದೊಡ್ಡದಾಗಬೇಕು. ಆಧಾರದ ಮ್ಯಾಗ ಈ ಒಂದು ಉತ್ತರ ಸರಿ. ಓಕೆ, ಇನ್ನು 3ನೇ ಪ್ರಶ್ನೆ ಕಡೆ ಹೋಗೋಣ. 3ನೇ ಪ್ರಶ್ನೆ ಐತಿ ನೋಡ್ರಿ. ಕೋನ ಎದ ಕೋಸೆಕ್ ಕ್ಯಾಂಟ್ ಎ ಯನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ. ಏನ್ ಹೇಳ್ತಾರಪ್ಪ ಅಂದ್ರ, ಈ ಕೋಸಿಕ್ಯಾಂಟ್, ಇದನ್ನ ಕೋಸಿಕ್ಯಾಂಟ್ ಅಂತ ತಗೋತಾರ. ಕೋಸಿಕ್ಯಾಂಟ್ ಅನ್ನ ಕಾಸ್ ಎ ಅಂತ ಶಾರ್ಟ್ಕಟ್ ನಾಗ ಬರ್ದಾರೆ. ನಾವು ಇದು ಉಪಯೋಗಿಸಿದೆ ಅಂತ ಹೇಳ್ತಾರೆ. ಇದು ಸರಿಯೋ ತಪ್ಪು ಅಂತ ಹೇಳ್ಬೇಕಾಗಿತ್ತು. ನಾ ಹೇಳ್ತೀನಿ ತಪ್ಪು. ಈಗಾಗಲೇ ಇವುಗಳ ಶಾರ್ಟ್ ಫಾರ್ಮ್ ಮತ್ತು ಇದ್ರ ಫುಲ್ ಫಾರ್ಮ್ ಗಳನ್ನ ನಾ ಮೊದಲನೇ ವಿಡಿಯೋದಾಗ ಹೇಳಿ. ಏನಪ್ಪಾ ಅಂದ್ರ ಮೊದಲು ಹೇಳ್ತೇನೆ, ಎಲ್ಲ ಹೇಳ್ಬಿಡ್ತೇನೆ. ತಪ್ಪು ಸಮರ್ಥನೆ. ತಪ್ಪು ಯಾಕಪ್ಪ ಅಂದ್ರ ನೋಡ್ರಿ, ಸೈನ್ ಅನ್ನೋದನ್ನ, ಸೈನ್ ಆಫ್ ಎ ಅನ್ನೋದನ್ನ ನಾವು, ಅಥವಾ ಸೈನ್ ಆಫ್ ತೀಟಾ ಅನ್ನೋದನ್ನ ಹೆಂಗ್ ಬರ್ದೇವಿ, ಅಥವಾ ಸೈನ್ ಬರೀತೇನೆ, ಸೈನ್ ಆಫ್ ತೀಟಾ ಅಥವಾ ಎ ಇಸ್ ಈಕ್ವಲ್ ಟು ಅದೇನ್ ಬರಿತೀವಿ, ಸೈನ್ ತೀಟಾ. ಅಂದ್ರೆ ಇಲ್ಲಿ ಈ ಒಂದು ತೆಗೆದು ಬಿಡ್ತೀವಿ ಶಾರ್ಟ್ಕಟ್ನ್ಯಾಗ. ಹಂಗ ಕೋಸೈನ್ ಆಫ್ ತೀಟಾ ಏನಂತ ಕರಿತೀವಿ, ಕಾಸ್ ತೀಟಾ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕಾಸ್ ಎ ಅನ್ನೋದು ಕೋಸೈನ್ ಅದ ಶಾರ್ಟ್ಕಟ್, ಕೋಸಿಕ್ಯಾಂಟ್ ಅದಲ್ಲ. ಕಾಸ್ ಎ ಅನ್ನೋದು ಏನದು ಕೋಸೈನ್ ಶಾರ್ಟ್ಕಟ್. ಬಟ್ ಇಲ್ಲಿ ಕೋಸಿಕ್ಯಾಂಟ್ ಅದನ್ನ ಅಂತಾರಲ್ಲ, ಇದು ತಪ್ಪಕ್ಕೆ. ಹೀಗಾಗಿ ಸೈನ್ ತೀಟಾ ಅಂದ್ರೆ ಇದ್ರದ್ದು ವಿಸ್ತೃತ ರೂಪ ಸೈನ್ ಆಫ್ ತೀಟಾ, ಕಾಸ್ ತೀಟಾದ ವಿಸ್ತೃತ ರೂಪ ಕೋಸೈನ್ ಆಫ್ ತೀಟಾ. ಆಮೇಲೆ ಟ್ಯಾನ್ ಏನೈತಿ, ಟ್ಯಾಂಜೆಂಟ್ ಆಫ್ ತೀಟಾ, ಅದನ್ನ ನಾವು ಶಾರ್ಟ್ಕಟ್ ಆಗಿ ಟ್ಯಾನ್ ತೀಟಾ ಅಂತ ಕರಿತೀವಿ. ಶಾರ್ಟ್ಕಟ್ ಟ್ಯಾನ್ ತೀಟಾ ಅಂತ ಕರಿತೀವಿ. ಇನ್ನು ಮುಂದ ಸೈನ್ ವಿಲೋಮ, ಅದನ್ನ ಏನಂತ ಕರಿತೀವಿ, ಕೋಸಿಕ್ಯಾಂಟ್ ಅಂತ. ನೋಡ್ರಿ, ಕೋಸಿಕ್ಯಾಂಟ್ ಆಫ್ ತೀಟಾ ಏನಂತ ಕರಿತೀವಿ, ಕೋಸೆಕ್ ತೀಟಾ ಅಂತ ಕರಿತೀವಿ, ಕಾಸ್ ತೀಟಾ ಅಲ್ಲ. ಕೋಸಿಕ್ಯಾಂಟ್ ಅಂದ್ರೆ ಇಲ್ಲಿ ಕೋಸೆಕ್ ಅಂದ್ರೆ ಬರೋಬ್ಬರ ಹಾಕೈತಿ, ಬಟ್ ಕಾಸ್ ಅನ್ನತಾರು ತಪ್ಪು. ಹಂಗೆ ಇನ್ನೊಂದು ಓದ್ತಿರಪ್ಪ ಅಂದ್ರ ಕೋಸೈನ್ ದ ಸೀಕ್ಯಾಂಟ್ ತೀಟಾ, ಸೀಕ್ಯಾಂಟ್ ಆಫ್ ತೀಟಾ. ಸೀಕ್ಯಾಂಟ್ ಆಫ್ ತೀಟಾ ಏನಂತ ಕರಿತೀವಿ, ಸೆಕ್ ತೀಟಾ. ಕೊನೆಯದಾಗಿ ಬರ್ತೈತಿ ಕೋಟ್ಯಾಂಜೆಂಟ್ ಆಫ್ ತೀಟಾ, ಕೋಟ್ಯಾಂಜೆಂಟ್ ಆಫ್ ತೀಟಾ. ಈ ಕೋಟ್ಯಾಂಜೆಂಟ್ ಆಫ್ ತೀಟಾನ ಶಾರ್ಟ್ಕಟ್ ನಾಗ ಏನ್ ಕರಿತೀವಿ, ಕಾಟ್ ತೀಟಾ. ಸೊ ಇಲ್ಲಿ ನಮಗ್ ಉಪಯೋಗ ಆಗಿದ್ದು ಯಾವಪ್ಪ ಅಂದ್ರ ಇದು ಅಥವಾ ಇದು.
ನಾವು ಕೋಸೈನ್ ಅನ್ನ ಕಾಸ್ ಅಂತ ಕರಿತೀವಿ, ಕೋಸಿಕ್ಯಾಂಟನ್ ಅಲ್ಲ. ಅಥವಾ ಕಾಸ್ ಅನ್ನ ಕರಿಬೇಕಾದ್ರೆ ಅಲ್ಲಿ ಕೋಸೈನ್ ಬರ್ಬೇಕು. ಸೊ ಇವು ಗೊತ್ತಿರ್ಲಿ. ಇವೆಲ್ಲವುಗಳನ್ನ ಪ್ರತಿ ಸಲ ಹಿಂಗ್ ಬರೀತ್ನಾಗ ಬಹಳ ಜಾಗ ಹತ್ತತಿ ಅಥವಾ ಅನ್ನಕ್ ಸ್ವಲ್ಪ ಇದನ್ನ ಅನ್ಸ್ತತಿ ಅಂತ ತಿಳ್ಕೊಂಡು ಶಾರ್ಟ್ ಕಟ್ ಅನ್ನೋದು ಹಿಂಗ. ಈ ಸೈನ್ ತೀಟಾ ಅಂದ್ರೆ ಸೈನ್ ಆಫ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೋಸೆಕ್ ತೀಟಾ. ಬಟ್ ಇವುಗಳ ವಿಸ್ತೃತ ರೂಪ ಹಿಂಗ ಅದಾವ ನೋಡ್ರಿ. ಸೈನ್ ಆಫ್ ತೀಟಾ, ಕೊಸೈನ್ ಆಫ್ ತೀಟಾ ಅನ್ನ ಕಾಸ್ ತೀಟಾ, ಟ್ಯಾಂಜೆಂಟ್ ಆಫ್ ತೀಟಾ ಅನ್ನ ಟ್ಯಾನ್ ತೀಟಾ, ಕೋಸಿಕ್ಯಾಂಟ್ ಆಫ್ ತೀಟಾ ಅನ್ನ ಕೋಸೆಕ್ ತೀಟಾ, ಸೀಕ್ಯಾಂಟ್ ಆಫ್ ತೀಟಾ ನ ಸೆಕ್ ತೀಟಾ, ಕೋ ಟ್ಯಾಂಜೆಂಟ್ ಆಫ್ ತೀಟಾನ ಕಾಟ್ ತೀಟಾ ಅಂತ ಕರೀತಾರೆ. ಓಕೆ, ಇವುಗಳ ಸಂಕ್ಷಿಪ್ತ ರೂಪ ಇವು ಅದಾವು. ಮತ್ತೆ ಯಾವಾಗಲೂ ಖಂಡಿತವಾಗಿ ಇನ್ನೊಂದು ಏನು ಅನ್ಕೋಬಾರ್ದು, ಇವು ಸೈನ್ ತೀಟಾ ಅಂದ್ರೆ ಸೈನ್ ತೀಟಾ ಗುಣಾಕಾರ ಅಂತ ಅನ್ಕೋಬಾರ್ದು. ಈ ಅನುಪಾತಕ್ಕೆ ಇಟ್ಟಂತ ಹೆಸರು, ಈ ಅನುಪಾತಕ್ಕೆ ಇಟ್ಟಂತ ಹೆಸರು ಅಷ್ಟ. ಈಗ ಇವು ಗುಣಲಬ್ಧ ಅಲ್ಲ. ಬೀಜಗಣಿತನಾಗ ಏನಾಕತಿ, ಯಾವುದೇ ಅಕ್ಷರಗಳ ನಡಬರ್ಕ್ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಅಂತ ಇರ್ತೈತಿ. ಬಟ್ ಆ ಒಂದು ತತ್ವ ಇಲ್ಲ ನೋವಾಗಂಗಿಲ್ಲ. ಸೈನ್ ತೀಟಾ ಅಂದ್ರೆ ಸೈನ ತೀಟಾ ಕೂಡಿಸಿ ಗುಣಾಕಾರ ಅಂತ ಅನ್ಕೋಬಾರ್ದು. ಓಕೆ, ಸೊ ಇದು ತಪ್ಪು, ಮೂರನೇ ತಪ್ಪು. ಹಂಗ ನಾಲ್ಕನೇದೇನೈತು, ನಾಲ್ಕನೇದೇನೈತಿ ನೋಡ್ರಿ. ಕಾಟ್ ಎ ಎಂಬುದು ಕಾಟ್ ಮತ್ತು ಇಲ್ಲೇ ಬಂತು ನೋಡ್ರಿ, ಕಾಟ್ ಮತ್ತು ಎಗಳ ಗುಣಲಬ್ಧ. ಜಸ್ಟ್ ಅದ್ರ ಬಗ್ಗೆ ಹೇಳತ್ತಿದ್ನಿ. ಇಲ್ಲಿ ಕಾಟ್ ಮತ್ತು ಎ, ಕಾಟ್ ಎ ಕಾಟ್ ಎ ಅಂತ ಓದ್ತೀವಿ. ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ಗುಣಲಬ್ಧ ಅಂತ ಅಂತಾರು. ಇದು ಸರಿಯೇನಾ? ಖಂಡಿತವಾಗಿವಲ್ಲ. ಕೋನ್ ಎಗೆ ಕೋಟ್ಯಾಂಜೆಂಟ್ ಒಂದು ಅನುಪಾತದ ಹೆಸರು, ಏದ ಅನುಪಾತದ ಹೆಸರು, ಗುಣಲಬ್ಧ ಅಲ್ಲ. ಈಗ ಇದನ್ನ ಖಂಡಿತವಾಗಿ ಏನು ಅನ್ನೋದು ಇದನ್ನ ತಪ್ಪು, ತಪ್ಪು. ಸಮರ್ಥನೆ, ಸಮರ್ಥನೆ ಏನಪ್ಪಾ ಅಂದ್ರ, ಇದು ಕಾಟ್ ಆಗ್ಲಿ ಅಥವಾ 6 ಅನುಪಾತಗಳಾಗ್ಲಿ, ಇದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಗ 3 ಬಾಹುಗಳಿರ್ತಾವ. ಆ 3 ಬಾಹುಗಳನ್ನ 6 ರೀತಿಯಲ್ಲಿ ಅನುಪಾತ ರೂಪದಲ್ಲಿ ಬರಿಬಹುದು. ಆ 6 ಅನುಪಾತಗಳಲ್ಲಿ ಒಂದು ಅನುಪಾತದ ಹೆಸರಿದೆ. ನಾವು ಲಂಬಕೋನ ತ್ರಿಭುಜದೊಳಗ 2 ಲಘುಕೋನಗಳು ಇರ್ತಾವಲ್ಲ, ಆ ಲಘುಕೋನಕ್ಕೆ ಸಂಬಂಧಪಟ್ಟಂಗ ನಾವು 6 ಅನುಪಾತ ಬರಿತೀವಿ. 6 ಅನುಪಾತದೊಳಗೆ ಒಂದು ಅನುಪಾತದ ಹೆಸರು ಏನಪ್ಪ ಅಂದ್ರೆ ಕಾಟ್ ಎ ಅನ್ನೋದು ಗುಣಲಬ್ಧ ಅಲ್ಲ, ಇದು ಅನುಪಾತದ ಹೆಸರು. ಯಾವ ಅನುಪಾತದ ಹೆಸರು? ಮ್ಯಾಗ ಪಾರ್ಶ್ವಬಾಹು ತಳಗ ಅಭಿಮುಖ ಬಾಹು, ಹೌದಲ್ಲ? ಕಾಟ್ ಅನ್ನೋದು ಟ್ಯಾನ್ ಅದು ಉಲ್ಟಾ ಇದೆ. ಈ ಅನುಪಾತದ ಹೆಸರು ಪಾರ್ಶ್ವಬಾಹು ಅಭಿಮುಖ ಬಾಹು ಮಾಡಿದಾಗ ಈ ಅನುಪಾತಕ್ಕೆ ಒಂದು ಹೆಸರಿಡಬೇಕಾಗಿತ್ತು. ಅದೇ ಇದು. ಇವೆರಡು ಗುಣಲಬ್ಧ ಅಲ್ವೇ ಅಲ್ಲ. ಇನ್ನು 5ನೇದು, ತೀಟಾದ ಬೆಲೆಗೆ, ತೀಟಾದ ಒಂದು ಬೆಲೆಗೆ ಸೈನ್ ತೀಟಾ 4/3 ಆಗಿದೆ. ಸೊ ಈಗಾಗಲೇ ಇಂಥ ಪ್ರಶ್ನೆ ಬಂದಿತ್ತು ಒಂದು, ಅಲ್ಲಿ ನಾವು ಲಂಬಕೋನ ತ್ರಿಭುಜದ ಕಲ್ಪನೆ ಮಾಡ್ಕೊಂಡು ಅದಕ್ಕೆ ಹೋಲಿಕೆ ಆದ್ರ ಸರಿ ಅಂತ ಇದ್ದಿದ್ವಿ, ಹೋಲಿಕೆ ಆಗ್ಲಿಕ್ಕೆ ತಪ್ಪು ಅಂದಿದ್ವಿ. ಇಲ್ಲಿ ಹಂಗೆ ವಿಚಾರ ಮಾಡೋದೈತಿ. ಈಗ ನಾನು ಇಲ್ಲಿ ಸರಿಯೋ ತಪ್ಪು ಅನ್ನೋದು ನಾನು ನಂತರ ನೋಡ್ತೀನಿ. ಮೊದಲು ಸಮರ್ಥನೆನ ಅರ್ಥ ಮಾಡ್ಬೋದು. ಸಮರ್ಥನೆ, ಸಮರ್ಥನೆ ಏನು? ಒಂದು ಲಂಬಕೋನ ತ್ರಿಭುಜ ಇರಲಿ, ಇದ್ರಾಗ ABC ಅನ್ನುವಂತ ಹೆಸರು ಇರಲಿ, ಇದಕ್ಕೆ ತೀಟಾ ಅನ್ಬಿಡೋಣ, ಕೋನ ತೀಟಾ ಅನ್ನೋನು. ಈಗ ಅವ್ರು ಕೊಟ್ಟದ್ದು ಏನಪ್ಪಾ ಅಂದ್ರ ಸೈನ್ ತೀಟಾ ಇದು 4/3 ಆಗೈತಿ, ಇದನ್ನ ನೀವು ಸರಿ ಅಂತೀರೋ ತಪ್ಪತ್ತೀರೋ ಅಂತ ನಮಗ್ ಪ್ರಶ್ನೆ ಮಾಡತ್ತಾರೆ. ನಾವು ಸರಿ ಅನ್ಬೇಕು ತಪ್ಪು ಅನ್ಬೇಕು ಯಾವಾಗಪ್ಪ ಅಂದ್ರೆ ಈ 4/3 ಲಂಬಕೋನ ತ್ರಿಭುಜಕ್ಕೆ ಹೋಲಿಕೆ ಆಗೋ ಹಂಗ ಸರಿ ಅಳತೆ ಅದಾವೇನ ನೋಡ್ರಲ್ಲ. ಈಗ ಏನಾಕೈತಿ, ಸೈನ್ ತೀಟಾ ಅಂದ್ರೆ ನಾವು ಏನ್ ಬರಿತೀವಿ? ಅಭಿಮುಖ ಬಾಹು ಅಪಾನ್ ವಿಕರ್ಣ ಬರಿತೀವಿ. ಇಲ್ಲೇ ಗೊತ್ತಾಗ್ಬಿಡ್ತೈತಿ ನಮ್ಗೆ, ಮುಂದೆ ಏನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಪ್ರಕಾರ ಅಭಿಮುಖ ಬಾಹು ಅಂದ್ರೆ ಏನಾತು? 4x ಆತ್ ನೋಡ್ರಿ. ವಿಕರ್ಣ ಏನಾತು? 3x ಆತ್. ಇದು ಸರಿನಾ? ಅಭಿಮುಖ ಬಾಹು 4x ಮತ್ತು ವಿಕರ್ಣ 3x ಇರಕ್ ಸಾಧ್ಯತೆ?
ಸಾಧ್ಯ ಇಲ್ಲಲ್ಲ. ಯಾಕೆ ಸಾಧ್ಯ ಇಲ್ಲ? ವಿಕರ್ಣ ಏನಾಗಿರ್ಬೇಕು ಯಾವಾಗ್ಲೂ ಲಂಬಕೋನ ತ್ರಿಭುಜದೊಳಗೆ ದೊಡ್ಡದಿರ್ಬೇಕು. ಇಲ್ಲಿ ಸಣ್ಣದಾಗ ಐತಿ. ಮತ್ತೆ ಇದನ್ನ ಎರಡಕ್ಕೂ ಬಳಕೆ ಮಾಡಿ ಪೈಥಾಗೋರಸ್ನ ಪ್ರಮೇಯ ಹಚ್ಚಾಕು ಬರಂಗಿಲ್ಲ. ಬಂದ್ರೆ ಇದು ನೆಗೆಟಿವ್ ದಾಗ ಬಂದ್ರೆ ಬರ್ಬೋದು. ಸೊ ಅಷ್ಟೇ ನಾವು ಸಮರ್ಥನೆ ಕೊಡ್ಬೇಡಿ. ಇಟ್ ಸಾಕು ನಮಗ್ ಗೊತ್ತ ಏನಪ್ಪಾ ಅಂದ್ರ ವಿಕರ್ಣ ಇದು ಚಿಕ್ಕದಾಗೈತಿ ಎದಕ್ಕಿಂತ ಅಭಿಮುಖ ಬಾಹುಗಿಂತ. ಹೀಗಾಗಿ ಈ ಸೈನ್ ತೀಟಾ ಅನ್ನೋದು 4/3 ಆಗಕ್ ಸಾಧ್ಯವೇ ಇಲ್ಲ. ಇದು ತಪ್ಪು. ಯಾಕಂದ್ರೆ ವಿಕರ್ಣ ಸಣ್ಣದಾಗಬಾರ್ದು. ಇನ್ನ ಇದು 3/4 ಅಂದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಬಟ್ 4/3 ಐತಪ್ಪ ಅಂದ್ರ ಇದು ಖಂಡಿತವಾಗಿ ತಪ್ಪು. ಈ ಒಂದು ಸೈನ್ ತೀಟಾದ ಬೆಲೆ 4/3 ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಕರ್ಣ ಚಿಕ್ಕದಾಗೈತಿ. ನಮ್ದು ವಿಕರ್ಣ ಹೆಂಗ ಬೇಕು? ಉಳಿದೆರಡು ಬಾಹುಗಳಿಗಿಂತನೂ ದೊಡ್ಡದು ಬೇಕು. ಓಕೆ, ಸೊ ಇದು 5 ಹೇಳಿಕೆಗಳಿದ್ದು. ಹಿಂಗ ನಿಮಗೆ ಹೇಳಿಕೆಗಳು ಬೇರೆ ರೀತಿ ಕೊಟ್ಟು ನಿಮಗೆ ಸರಿಯೋ ತಪ್ಪು ಅಂತ ಕೇಳಿದ್ರೆ ಪ್ರತಿ ಸಲ ನೀವು ಅದನ್ನ ಕೊಟ್ಟಿರುವ ಅಳತೆಗಳನ್ನ ನಮ್ಮ ಲಂಬಕೋನ ತ್ರಿಭುಜಕ್ಕ ಹೋಲಿಕೆ ಮಾಡೋದು. ಹೋಲಿಕೆ ಆಗ್ತಿದ್ರ ಸರಿ, ಹೋಲಿಕೆ ಆಗದೆ ಇದ್ರ ತಪ್ಪು ಅಂತ ಹೇಳೋದು. ಓಕೆ, ಸೊ ಹಿಂಗ ಈ ಒಂದು ಪ್ರಶ್ನೆಗಳು ಇವ ಇದ್ದಿದ್ದು. ನೀವು ಆ ರೀತಿ ಪ್ರಶ್ನೆಗಳಿದ್ರ ವಿಚಾರ ಮಾಡ್ರಿ. ಇನ್ನ ಮುಂದ್ ಅತಿ ಇಂಪಾರ್ಟೆಂಟ್ ವಿಚಾರ ನೋಡೋಣ. ಆ ವಿಚಾರ ನಿಮಗ ಚಂದನವಾಯಿಂದ ಸ್ವಲ್ಪ ಅವಸರದಲ್ಲಿ ಹೇಳಿದ್ರೆ ಅನ್ಸಿದ್ರೆ ನಾವು ಅದನ್ನ ಸ್ವಲ್ಪ ನಿಮಗ ಅರ್ಥ ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ನಾವೀಗ ಏನ್ ಕಲ್ತು ಅಂತ ಕೇಳಿದ್ರ, ನಾವ್ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಂಡು ಏನೇನ್ ಕಲ್ತು ಅಂತ ಕೇಳಿದ್ರ, ನಾವು ಲಂಬಕೋನ ತ್ರಿಭುಜದೊಳಗ ಒಂದು ಲಂಬಕೋನ ಇದ್ರೆ ಉಳಿದೆರಡು ಕೋನಗಳು ಏನಾಗಿರ್ತಾವ? ಲಘು ಕೋನಗಳಾಗಿರ್ತಾವ. ಆ ಲಘು ಕೋನಗಳು ಸಂಬಂಧಪಟ್ಟಂಗ ಒಂದೊಂದು ಲಘು ಕೋನಕ್ಕೆ ಸಂಬಂಧಪಟ್ಟಂಗ R ಅನುಪಾತ ಬರಿತೀವಿ. ಏನಪ್ಪಾ ಅಂದ್ರೆ ಲಂಬಕೋನ ತ್ರಿಭುಜದಲ್ಲಿ ತೀಟಾ ಲಘು ಕೋನ ಆದಾಗ ಏನ ಬರಿತೀವಿ? R ಅನುಪಾತ ಬರಿತೀವಿ. ಯಾವ ಅನುಪಾತಕ್ಕೆ ಏನ್ ಹೆಸರಿಟ್ಟಿವಿ? ಅಭಿಮುಖ ಬಾಹು ಅಪಾನ್ ವಿಕರ್ಣಕ್ಕೆ ಹೆಸರಿಟ್ಟಿವಿ ಸೈನ್ ತೀಟಾ ಅಂತ. ಅವಿ ಆಮೇಲೆ ಪಾವಿ, ಇದಕ್ಕೇನ್ ಹೆಸರಿಟ್ಟಿವಿ? ಕಾಸ್ ತೀಟಾ ಅಂತ ಹೆಸರಿಟ್ಟಿವಿ. ಆಮೇಲೆ ಮತ್ತೊಂದು ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹುಕ್ಕೆ ಹೆಸರಿಟ್ಟಿವಿ ಟ್ಯಾನ್ ತೀಟಾ. ಬರೀ ಪಾವಿ ಅಂದ್ರ ಪಾರ್ಶ್ವಬಾಹು, ವಿ ಅಂದ್ರ ವಿಕರ್ಣ, ಅಂದ್ರ ಅಭಿಮುಖ ಬಾಹು, ಪಾ ಅಂದ್ರ ಪಾರ್ಶ್ವಬಾಹು. ಸ್ವಲ್ಪ ಇವುಗಳಿಗೆ ಇಂಗ್ಲಿಷ್ನ್ಯಾಗನು ಒಂದ್ ಸ್ವಲ್ಪ ಹೆಸರದಾವು, ನಿಮ್ಗೆ ಹೇಳ್ತೀನಿ, ನೆನಪಿಟ್ಕೊಡ್ರಿ. ಮುಂದಿನ ನೀವು ಉನ್ನತ ವ್ಯಾಸಂಗ ಹೋದಾಗ ಅಭಿಮುಖ ಬಾಹು, ವಿಕರ್ಣ, ಪಾರ್ಶ್ವಬಾಹು ಅನ್ನೋ ಪದ ಬಳಸದೇ ಇರ್ಬೋದು. ಅದಕ್ಕೆ ನೋಡ್ರಿ, ಅಭಿಮುಖ ಬಾಹುಕ ಅಪೋಸಿಟ್ ಸೈಡ್ ಅಂತ ಕರೀತಾರೆ. ಅಪೋಸಿಟ್ ಸೈಡ್ ಅಥವಾ OPP ಅನ್ಬಿಡ್ತಾರೆ. ಜಸ್ಟ್ ಅಪೋಸಿಟ್ ಸೈಡ್, OPP ಶಾರ್ಟ್ಕಟ್ ಅದ ಅಪೋಸಿಟ್ ಸೈಡ್. ವಿಕರ್ಣಕ ಹೈಪಾಟ್ನ್ಯೂಸ್ HYP, ವಿಕರ್ಣಿಕೆ ಅಂತ ಕರೀತಾರು ಹೈಪಾಟ್ನ್ಯೂಸ್ HYP ಅಥವಾ H. ನೀವು ಒಂದೊಂದು ಅಕ್ಷರಲಿ ಅನ್ನೋದಾದ್ರೆ O ಅಂದ್ರೆ ಅಪೋಸಿಟ್ ಸೈಡ್, H ಅಂದ್ರೆ ಹೈಪಾಟ್ನ್ಯೂಸ್ ವಿಕರ್ಣ. ಆಮೇಲೆ ಪಾರ್ಶ್ವಬಾಹುಕ ಅಡ್ಜಸೆಂಟ್ ಸೈಡ್ ADD ಪಾರ್ಶ್ವಬಾಹು, ವಿಕರ್ಣಕ್ಕೆ ಮತ್ತ ಹೈಪಾಟ್ನ್ಯೂಸ್. ಹೌದಾ? ಆಮೇಲೆ ಅಭಿಮುಖ ಬಾಹುಗ ಅಪೋಸಿಟ್ ಸೈಡ್ OPP, ಪಾರ್ಶ್ವಬಾಹುಗ ADD ಅಡ್ಜಸೆಂಟ್ ಸೈಡ್. ನೀವು ಒಂದೊಂದು ಅಕ್ಷರಲಿ ಹೇಳೋದಾದ್ರೆ O ಅಪಾನ್ H, A ಅಪಾನ್ H, O ಅಪಾನ್ A, OH, AH, OA ಗೊತ್ತಿರಲಿ. O ಅಂದ್ರೆ ಅಪೋಸಿಟ್ ಸೈಡ್, H ಅಂದ್ರೆ ಹೈಪಾಟ್ನ್ಯೂಸ್, ಆಮೇಲೆ ಏನಪ್ಪಾ ಅಂದ್ರ ಅಡ್ಜಸೆಂಟ್ ಸೈಡ್ ಹೈಪಾಟ್ನ್ಯೂಸ್. ನೋಡ್ರಿ, ಈ ಎಲ್ಲ ಅನುಪಾತಕ್ಕೆ ಈ ರೀತಿ ಹೆಸರುಗಳನ್ನ ಇಟ್ಟೇವಿ. ಹಂಗೆ ಇವುಗಳು ವಿಲೋಮ ಅನುಪಾತ ಸ್ವಲ್ಪ ನೆನಪಿಟ್ಕೊಳ್ಳೋಣ. ಬಟ್ ಇವುಗಳನ್ನ ನಾವು ಕರೆಕ್ಟ್ ಆಗಿ ನೆನಪಿಡ್ಬೇಕಾದ್ರೆ ಅವಿ ಪಾವಿ ಅಪ, ಅವಿ ಪಾವಿ ಅಪ. ಹಂಗ ಇನ್ನ 3 ಅನುಪಾತ ಯಾವಪ್ಪ ಅಂದ್ರೆ ಸೈನ್ ತೀಟಾದ ವಿಲೋಮ. ಅದೇನು? ಕೋಸೆಕ್ ತೀಟಾ.
ಕೋಸೆಕ್ ಥೀಟಾ ಅಂದ್ರೆ ಏನ್ ಬರಿಬೇಕು? ಇನ್ ಉಲ್ಟಾ ಮಾಡ್ಕೋಬೇಕು. ಅಂದ್ರೆ ಮ್ಯಾಗ ವಿಕರ್ಣ ಎಚ್ ಅಪಾನ್ ಓ, ವಿಕರ್ಣ ಅಪಾನ್ ವಿಕರ್ಣ ಅಪಾನ್ ಏನಪ್ಪಾ ಅಂದ್ರ ಅಭಿಮುಖ ಬಾಹು. ಆಮೇಲೆ ಕಾಸ್ ಥೀಟಾದ ವಿಲೋಮ ಸೆಕ್ ಥೀಟಾ, ಅದೇನಕತಿ ಎಚ್ ಅಪಾನ್ ಎ. ಎಚ್ ಅಂದ್ರ ವಿಕರ್ಣ, ಎ ಅಂದ್ರ ಪಾರ್ಶ್ವಬಾಹು. ಇಲ್ಲ ನೀವು ಕನ್ನಡದಾಗ ನೆನಪಿಡ್ತವ್ರಿ, ಕನ್ನಡದಾಗ ನೆನಪಿಟ್ಕೊಟ್ರು ಇಟ್ಕೋರಿ, ತೊಂದ್ರೆ ಇಲ್ಲ. ಆದ್ರೆ ಇದನ್ನ ನೀವು ಇಂಗ್ಲಿಷ್ನಾಗೂ ನೀವು ಮುಂದೆ ಹಿಂಗ ಅಂತೀರಿ ಅಂತ ನಿಮ್ಗೆ ಗೊತ್ತಿರ್ಲಿ. ಆಮೇಲೆ ಟ್ಯಾನ್ ಥೀಟಾದು ಕಾಟ್ ಥೀಟಾ, ಅದೇನಕತಿ ಎ ಅಪಾನ್ ಓ, ಅಂದ್ರ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು. ಸೊ ಇಟ್ಟು ನಾವು ಇಲ್ಲಿವರೆಗೆ ಕಲಿತು ಇವುಗಳನ್ನ ನಾವು ಬಳಸಿದ್ವಿ. ಇವುಗಳ ಬಗ್ಗೆ ನಾವು ಅಭ್ಯಾಸ ಕೂಡ ಬಿಡಿಸಿದ್ವಿ. ಅವೆಲ್ಲ ಅಭ್ಯಾಸದ ಮುಖ್ಯ ಕೇಂದ್ರ ಇತ್ತು. ಮತ್ತೆ ಲಂಬಕೋನ ತ್ರಿಭುಜನ ಇತ್ತು. ಇವೆಲ್ಲ ಅನುಪಾತಗಳಾಗಿದ್ದು, ಆ ಅನುಪಾತಕ್ಕೆ ಸಂಬಂಧಪಟ್ಟಂಗೆ ನಾವು ಏನೇನ್ ಮಾಡ್ಬೇಕೆಲ್ಲ ಮಾಡಿದ್ವಿ. ಇನ್ನು ಯುವ ಅನುಪಾತಗಳನ್ನ ನಾವು ಇಲ್ಲಿ ಕೋನ ತೀಟಾ ಅನ್ನತೀವಿ, ಕೋನೊಮೆಮ್ ಎ ಅನ್ನತೀವಿ, ಕೋನೊಮೆಮ್ ಸಿ ಅನ್ನತೀವಿ. ಕೋನ ಹೆಸರು ಹಿಡ್ಕೊಂಡು ಹೇಳತ್ತೀವಿ, ಕೋನದ ಹೆಸರನ್ನ ಉಪಯೋಗಿಸಿ ಹೇಳತ್ತೀವಿ. ಒಮ್ಮೊಮ್ಮೆ ಕೋನಕ್ಕೆ ತೀಟಾ ಅಂತ ಹೆಸರಿಟ್ರ ತೀಟಾ ಹೆಸರಿಟ್ಟು ಹೇಳತ್ತೀವಿ. ಒಮ್ಮೊಮ್ಮೆ ಹೆಸರಿಡ್ಲಿಕ್ಕಂದ್ರ ಆ ನಿಜವಾದ ಏನ್ ಹೆಸರಿಟ್ಟಿರ್ತೀವ ಆ ಶೃಂಗಕ್ಕ ಆ ಕೋನದ ಹೆಸರನ್ನ ಬಳಸಿ ಹೇಳತ್ತೀವಿ. ಇನ್ ಆ ಕೆಲಸ ಮಾಡೋ ಬದ್ಲಿ ಇಲ್ಲಿ ನಿರ್ದಿಷ್ಟ ಕೋನದ ಅಳತೆನ ಇದ್ರ, ಈಗ ಇದಂತೂ ನಿರ್ದಿಷ್ಟವಾಗಿ 90 ಇರ್ತೈತಿ. ಹೆಂಗ್ ಇವು ಕೂಡ ನಿರ್ದಿಷ್ಟವಾದ ಅಳತೆ ನಿಮಗೆ ಇದ್ದು ಅಂದ್ರೆ ಅವುಗಳಿಗೆ ಏನಾದ್ರೂ ಅನುಪಾತವನ್ನ ನಾವು ಬರೀದಾದ್ರೆ ಹೆಂಗ್ ಬರೀನು ಅಂತ ನೋಡೋಣ. ಅಂದ್ರೆ ಏನು, ಇಲ್ಲಿ ನಾವು ಸಾಮಾನ್ಯವಾದ ಕೋನ ತಗೊಳತ್ತೀವಿ, ಕೋನದಕ್ಕ ಸಂಕೇತ ಕೊಟ್ಟ ತಗೊಳತ್ತೀವಿ. ಇನ್ನು ಕೋನಕ್ಕೆ ಬೆಲೆ ಕೊಟ್ಟ ಆ ಅನುಪಾತ ಏನಾಗ್ತಾವು ಅನ್ನೋದ ನೋಡೋಣ. ಅದಕ್ಕ ನಾವೇನ್ ಮಾಡೋಣ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು. ಕೆಲವು ನಿರ್ದಿಷ್ಟ ಕೋನಗಳಂದ್ರ ಈ ತೀಟಾ ಜಾಗದಾಗ, ಈ ತೀಟಾ ಅನ್ನುವಂತ ಕೋನ ಅಥವಾ ಯಾವುದೇ ಒಂದು ಕೋನದ ಸಂಕೇತ ಜಾಗದಾಗ 0 ಡಿಗ್ರಿ ಇದ್ರ ಅನುಪಾತ ಏನಾಗ್ತಾವು, 30 ಡಿಗ್ರಿ ಇದ್ರ ಅನುಪಾತ ಏನಾಗ್ತೈತಿ, 60 ಡಿಗ್ರಿ ಇದ್ರ ಅನುಪಾತ ಏನಾಗ್ತೈತಿ, ಅನುಪಾತಗಳು ಏನಾಗ್ತಾವು. ಆಮೇಲೆ 60 90 ಡಿಗ್ರಿ ಇದ್ರ ಅನುಪಾತ ಏನಾಗ್ತಾವ. ಇನ್ನೊಂದು ವಿಜ್ಞಾನ 45 ಡಿಗ್ರಿ, 0 ಡಿಗ್ರಿ ಇದ್ರ, 30 ಡಿಗ್ರಿ ಇದ್ರ, 45 ಡಿಗ್ರಿ ಇದ್ರ, 60 ಡಿಗ್ರಿ ಇದ್ರ, 90 ಡಿಗ್ರಿ ಇದ್ರ ಈ ತೀಟಾ ಅನ್ನುವಂತ ಬೆಲೆಗಳು ಹಿಂಗಿದ್ರ ಅನುಪಾತಗಳು ಏನಾಗ್ತಾವು ಅಂತ ನಾವು ಅಭ್ಯಾಸ ಮಾಡೋದಲ್ಲ. ಈ ಏನ್ ಕೋನಗಳದಾವಲ್ಲ ನಾವು ಬರ್ದ್ ಬಿಡ್ತೀವಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವೇನು ಕೋನಗಳದಾವಲ್ಲ, ಈ ಕೋನಗಳನ್ನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ ಅಂದ್ರೆ ಫಿಕ್ಸ್ಡ್. ಈ ಕೋನದ ಬೆಲೆಗಳಿಗೆ ಸಂಬಂಧಪಟ್ಟಂಗ ನಾವು ಫಿಕ್ಸ್ಡ್ ಅನುಪಾತದ ಬೆಲೆಯನ್ನ ಬರೀಬಹುದು, ನಿರ್ದಿಷ್ಟ ಅನುಪಾತವನ್ನ ಬರೀಬಹುದು. ಆ ನಿರ್ದಿಷ್ಟ ಅನುಪಾತಗಳನ್ನ ನಾವು ಹೆಂಗ್ ಬರಿಬೇಕು, ಏನದಾವು ಅನ್ನೋದನ್ನ ಅಭ್ಯಾಸ ಮಾಡೋಣ. ಬಟ್ ಅವೆಲ್ಲ ಹೆಂಗ್ ಬಂದು ಅನ್ನೋದನ್ನ ಹೇಳ್ತೀನಿ. ಬಟ್ ಪರೀಕ್ಷೆದಾಗ ಏನ್ ಹೆಂಗ್ ಬಂದು ಕೇಳಂಗಿಲ್ಲ. ಬಟ್ ಹೆಂಗ್ ಬಂದು ಅನ್ನೋದು ತಿಳುವಳಿಕೆ ನಿಮಗೆ ಇಲ್ಲಿ ಸಿಕ್ತಪ್ಪ ಅಂದ್ರ ನಿಮಗ್ ಒಳ್ಳೇದಾಕತಿ, ಹೆಚ್ಚಿನ ಚಿಂತನೆ ಮಾಡಕ್, ವಿಚಾರ ಮಾಡಕ್. ಓಕೆ, ಅದಕ್ಕ ಹೆಂಗ್ ಮಾಡೋನು, ನಾ ಅದಕ್ಕೆ ರೋಮನ್ 1 ಅಂತನು. ರೋಮನ್ 1 ಮೊದಲು ಏನ್ ಮಾಡ್ತೀನಪ್ಪ ಅಂದ್ರ ನಾನು 30 ಡಿಗ್ರಿ ಮತ್ತ 60 ಡಿಗ್ರಿಗೆ ಸಂಬಂಧಪಟ್ಟ ಅನುಪಾತಗಳನ್ನ ಹೆಂಗ್ ಬಂದು ಅನ್ನೋದು ಹೇಳ್ತೀನಿ. ಮೊದಲನೇದು ಬೇಕಾರ 45 ಡಿಗ್ರಿ ಮೊದಲು ಹೇಳಿ, ಮೊದಲು 45 ಡಿಗ್ರಿ ಹೇಳ್ಬಿಡ್ತೀನಿ. ರೋಮನ್ 1 ಏನಾದ್ರಿ 45 ಡಿಗ್ರಿಗೆ ಸಂಬಂಧಿಸಿದ
ಅನುಪಾತಗಳು ಇದನ್ನ ಹೇಳಿ ಆಮೇಲೆ 36 ಮೊದಲು 45 ಡಿಗ್ರಿಗೆ ಸಂಬಂಧಪಟ್ಟ ಅನುಪಾತಗಳು ಹೆಂಗಿರ್ತಾವು ಅವುಗಳ ಬೆಲೆ ಏನು ಅನ್ನೋದನ್ನ ತಿಳ್ಕೊಂಡು ಓಕೆ ತಿಳ್ಕೊಳ್ಳೋಣ ಹೆಂಗ್ ತಿಳ್ಕೊಳ್ಳೋಣ ವಿಚಾರ ಮಾಡೋಣ ನಮಗ್ ಲಂಬಕೋನ ತ್ರಿಭುಜದೊಳಗೆ 45 ಡಿಗ್ರಿ ಯಾವಾಗ ಸಿಗ್ತೈತಿ ನಮಗ ಲಂಬಕೋನ ತ್ರಿಭುಜದೊಳಗ ಯಾಕಂದ್ರೆ ಇವೆಲ್ಲಾ ಅನುಪಾತಗಳು ಬರೆಯೋದು ಯಾವ ತ್ರಿಭುಜಕ್ಕ ಲಂಬಕೋನ ತ್ರಿಭುಜಕ್ಕನ ಹಂಗಂದ್ರೆ ಲಂಬಕೋನ ತ್ರಿಭುಜದೊಳಗೆ 45 ಡಿಗ್ರಿ ನಾವು ಯಾವಾಗ ಕಾಣ್ತೀವಿ ಅಂದ್ರ ತ್ರಿಭುಜ ABC ಯಲ್ಲಿ ಕೋನ ಬಿ ಏನಾಗಿರ್ಬೇಕು 90 ಡಿಗ್ರಿ ಇದಿದ್ದಾಗ ನಮಗೆ ತ್ರಿಕೋನಮಿತಿಯ ಅರ್ಥ ಸ್ಟಾರ್ಟ್ ಆಕತ್ತೆ ಯಾಕಂದ್ರೆ ಲಂಬಕೋನ ತ್ರಿಭುಜ ಇರ್ಬೇಕು ಬಿ ಬೆಲೆ ಏನಾಗಿರ್ಲಿ 90 ಡಿಗ್ರಿ ಇರಲಿ ಆಮೇಲೆ ಆ ತ್ರಿಭುಜದೊಳಗ ಎ ಬಿ ಬೆಲೆನು ಮತ್ತು ಬಿ ಸಿ ಬೆಲೆನು ಒಂದೇ ಆಗಿರ್ಲಿ ಅವಕ್ಕೆ ನಾವು ಯಾವ್ದಾದ್ರು ಒಂದು ಸಂಕೇತ ಕೊಡೋಣ ಎಕ್ಸ್ ರೇ ಎ ರೇ ಏನಾರ ಒಂದು ಸಂಕೇತ ಕೊಡೋಣ ನಾ ಎಕ್ಸ್ ಕೊಡ್ತೀನಿ ಎಕ್ಸ್ ಮಾನ ಅಥವಾ ನೀವು ಒಂದು ಅಂತ ಅಳತೆನ ತಗೋಬಹುದು ಒಂದು ಅಂತ ಅಳತೆನ ತಗೋಬಹುದು ಈಗ ನಾ ಏನ್ ಮಾಡೀನಿ 45 ಡಿಗ್ರಿ ಲಂಬಕೋನ ತ್ರಿಭುಜನೊಳಗ ತಗೋಬೇಕಾದ್ರ ಒಂದು ತ್ರಿಭುಜ ತಗೊಂಡಿನಿ ಆ ತ್ರಿಭುಜದಲ್ಲಿ ಕೋನ್ ಬಿ 90 ಡಿಗ್ರಿ ಇರ್ಲಿ ಅಂದೇನಿ ಉಳಿದೆರಡು ಬಾಹುಗಳು ಅಂದ್ರ ವಿಕರ್ಣವನ್ನು ಹೊರತುಪಡಿಸಿದ ಎರಡು ಬಾಹುಗಳು ಹೆಂಗಿರ್ಲಿ ಸಮ ಆಗಿರ್ಲಿ ಅಥವಾ ಏನಾಗಿರ್ಲಿ ಸಮದ್ವಿ ಬಾಹು ಲಂಬಕೋನ ತ್ರಿಭುಜವಾಗಿರಲಿ ಅಂದ್ರೆ ನಾ ಇಲ್ಲಿ ಮ್ಯಾಗ ಏನ್ ಸಂಕೇತ ರೂಪನಾಗ ಬರ್ದಿಲ್ಲ ಅವೆಲ್ಲ ಸಂಕೇತಗಳ ಅರ್ಥ ಏನು ನಾ ತೆಗೆದುಕೊಳ್ಳುವ ತ್ರಿಭುಜ ಏನಾಗಿರ್ಲಿ ಲಂಬಕೋನ ತ್ರಿಭುಜನೇ ಇರಲಿ ಆದ್ರೆ ಎಂತದು ಸಮದ್ವಿ ಬಾಹು ಲಂಬಕೋನ ತ್ರಿಭುಜ ಆಗಿರ್ಲಿ ಹಾಗಾದ್ರೆ ಸಮದ್ವಿ ಬಾಹು ಲಂಬಕೋನ ತ್ರಿಭುಜ ಒಂದು ಚಿತ್ರ ತೆಗಿನು ಇದು ನನ್ನ ಕಚ್ಚಾ ಚಿತ್ರ ತೆಗಿಯತ್ನು ಆದ್ರೂ ಕೂಡ ಕಚ್ಚಾ ಚಿತ್ರದೊಳಗ ನಾವು ಏನ್ ಅನ್ಕೋಬೇಕಾಗೈತ್ಲಿ ಆ ದತ್ತಾಂಶಗಳನ್ನ ಅನ್ಕೊಂಡ್ಬಿಡೋಣ ಇದು ಬಿ ಆಗಿರ್ಲಿ ಬಿ ಬೆಲೆ 90 ಡಿಗ್ರಿ ಆಗಿರ್ಲಿ ಆಮೇಲೆ ಎ ಬಿ ಬೆಲೆ ಇದ್ದಟ್ಟ ಬಿ ಸಿ ಬೆಲೆ ಇರಲಿ ಸದ್ಯಕ್ಕೆ ನಾವ್ ಏನಂದೇವ್ ಅದಕ್ಕ ಎಕ್ಸ್ ಎ ಬಿ ಬೆಲೆನು ಎಕ್ಸ್ ಬಿ ಸಿ ಬೆಲೆನು ಎಕ್ಸ್ ಏನ್ ವಿಚಾರ ಮಾಡ್ರಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ನಾವು ತಗೊಂಡಿವಿ ಎಕ್ಸ್ ಅಂದೆವು ಆದರೆ ಯಾವುದೇ ತ್ರಿಭುಜ ಇರಲಿಲ್ಲ ಲಂಬಕೋನ ತ್ರಿಭುಜನೇ ಇಲ್ಲ ಯಾವುದೇ ತ್ರಿಭುಜಲ್ಲಿ ಯಾವುದೇ ತ್ರಿಭುಜದೊಳಗ ಎರಡು ಬಾಹುಗಳು ಸಮ ಇದ್ದು ಅಂದ್ರ ಅದರ ಅಭಿಮುಖ ಕೋನಗಳು ಸಮ ಇರ್ತಾವ ಏನಪ್ಪಾ ಅಂದ್ರ ಬಿ ಸಿ ಅಭಿಮುಖ ಬಾಹು ಬಿ ಸಿ ಬಾಹುವಿನ ಅಭಿಮುಖ ಕೋನ ಎ ಸಮ ಆಕತಿ ಆಮೇಲೆ ಎ ಬಿ ಅಭಿಮುಖ ಕೋನ ಸಿ ಸಮ ಆಕತಿ ಎ ಸಿ ಸಮ ಆಗ್ಬೇಕಿಲ್ಲ ಕಾರಣ ಏನು ಸಮವಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮವಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮ ಆ ಆಧಾರದ ಮ್ಯಾಗ ಇವೆರಡು ಬಾಹು ಸಮ ಆದ್ರೆ ಇದಕ್ಕೆ ಎದರಾದ ಕೋನಗಳು ಸಮ ಇನ್ನು ಈ ತ್ರಿಭುಜದೊಳಗ 3 ಕೋನ ಅದಾವ ಅದ್ರಾಗ ಒಂದು ಕೋನ 90 ಡಿಗ್ರಿ ಫಿಕ್ಸ್ ಐತಿ ಇನ್ನು ಉಳಿದೆರಡು ಕೋನಗಳು ಸಮ ಅದಾವ ಹಂಗಾದ್ರೆ ನೋಡ್ಲ ಇದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಟ್ಟ 180 ತ್ರಿಭುಜದ 3 ಒಳಕೋನಗಳ ಮೊತ್ತ ಎಟ್ಟ 180 ಕೋನ್ ಎ ಪ್ಲಸ್ ಕೋನ್ ಸಿ ಪ್ಲಸ್ ಕೋನ್ ಬಿ ಎಟ್ಟಾಗಿರ್ಬೇಕು 180 ಅದ್ರಾಗ ಬಿ ಬೆಲೆ 90 ಡಿಗ್ರಿ ಐತಿ ಬಿ ಬೆಲೆ 90 ಡಿಗ್ರಿ ಐತಪ್ಪ ಅಂದ್ರ ಎ ಸಿ ಸಮ ಅದಾವ ಕೋನ್ ಎ ಮತ್ತು ಸಿ ಕೋನ್ ಸಿ ಏನದಾವು ಸಮ ಅದಾವ ಎಷ್ಟಿರ್ಬೇಕು ಈ 90 ಡಿಗ್ರಿ ಇದ್ರ ಈ 90 ಡಿಗ್ರಿ ಈ ಕಡೆ ಹೋಗಿ -90 ಆಕೈತಿ ಅಥವಾ ಈ ತ್ರಿಭುಜದೊಳಗ 3 ಕೋನಗಳ ಮೊತ್ತ 180 ಆದ ಬಳಕ ಆ 180 ಅನ್ನ 90 ಡಿಗ್ರಿ ಇದ ಹಂಚ್ಕೋತ ಇನ್ನು ಉಳಿತೆಟ್ಟ 180 90 ಕಳೆದ್ರೆ 190 ಉಳಿತು ಆ 90 ನೀವು ಹಂಚ್ಕೋಬೇಕಲ್ಲ ಹೆಂಗ್ ಹಂಚ್ಕೋಬೇಕು ಸಮವಾಗಿ ಹಂಚ್ಕೋಬೇಕು ಹಂಗಾದ್ರೆ ಕೋನ್ ಎಗೆ ಕೋನ್ ಸಿ ಗೆ ಸಮವಾಗಿ ಹಂಚಿರ್ಲಿ 90 ಡಿಗ್ರಿನ ಸಮವಾಗಿ ಹಂಚ್ರಿ 90 ಡಿಗ್ರಿನ ಸಮವಾಗಿ ಹಂಚೋದಂದ್ರ ಇದಕ್ಕೆ ಅರ್ಧ ಕೊಡೋದು ಇದಕ್ಕೆ ಅರ್ಧ ಕೊಡೋದು ಅರ್ಧ ಕೊಟ್ರೆ ಏಟ್ ಆಕೈತದ 45 ಡಿಗ್ರಿ ಕೋನ್ ಏನು 45 ಡಿಗ್ರಿ ಕೋನ್ ಸಿ ನು ಕೂಡ 45 ಡಿಗ್ರಿ ಹಂಗಾದ್ರೆ ನಾವು
45 ಡಿಗ್ರಿಗೆ ಸಂಬಂಧಿಸಿದ ಅನುಪಾತಗಳು ಬರೀ ಯಾವ್ದಿವಿ ಈಗ ಬರೀ ಮತ್ತೊಂದು ಏನ್ ಮಾಡೋಣಪ್ಪ ಅಂದ್ರೆ ನಾವು ಎ ಬಿ ಬೆಲೆ ಎಕ್ಸ್ ಬಿ ಸಿ ಬೆಲೆ ಎಕ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ ಹಂಗೆ ಎ ಸಿ ಬೆಲೆ ಏನಾಕೈತಿ ಒಂದ್ ಸ್ವಲ್ಪ ವಿಚಾರ ಮಾಡಿ ಎ ಸಿ ಬೆಲೆ ಅಂದ್ರ ಅದೇನಾಕೈತಿ ನೋಡ್ರಿ ವಿಕರ್ಣದ ಮೇಲಿನ ವರ್ಗವು ಅಂದ್ರೆ ವರ್ಗತಿಗೆ ಸಂಬಂಧ ವರ್ಗಮೂಲ ಚಿಹ್ನೆ ಹಾಕ್ತಾನೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಅಂದ್ರ ಉಳಿದೆರಡು ಬಾಹು ಯಾವ್ದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೌದಾ ಆಮೇಲೆ ಎ ಬಿ ಅಂದ್ರ ಎಕ್ಸ್ ಸ್ಕ್ವೇರ್ ಐತಿ ಬಿ ಸಿ ಅಂದ್ರೂ ಕೂಡ ಅದು ಎಕ್ಸ್ ಸ್ಕ್ವೇರ್ ಐತಿ ಎಕ್ಸ್ ಸ್ಕ್ವೇರ್ ಕೂಡಿಸಿರ 2x ಸ್ಕ್ವೇರ್ therefore ಎ ಸಿ ಅಷ್ಟ ಬೇಕು ಅಂದ್ರೆ ಏನ್ ಮಾಡ್ರಿ ಈ ಎರಡರ ವರ್ಗಮೂಲ ಹೊಂಟಂಗಿಲ್ಲ √2 ಅಷ್ಟ ಎಕ್ಸ್ ಸ್ಕ್ವೇರ್ ವರ್ಗಮೂಲ ಹೊಂಟತಿ ಎಕ್ಸ್ ಅಂದ್ರೆ ಇದ್ರ ಬೆಲೆ ಏನಾಕೈತಿ √2 ಇಂಟು ಎಕ್ಸ್ ಮೂರು ಬಾಹುಗಳ ಅಳತೆ ಫಿಕ್ಸ್ ಅದು ಮತ್ತಿಲ್ಲಿ ಎ ಬೆಲೆನೂ 45 ಡಿಗ್ರಿನ ಐತಿ ಸಿ ಬೆಲೆನೂ 45 ಡಿಗ್ರಿ ಐತಪ್ಪ ಅಂದ್ರೆ ನಾವು ಯಾವ್ದಾದ್ರು ಒಂದು ಕೋನಕ್ಕೆ ಸಂಬಂಧಪಟ್ಟಂಗೆ ಏನು 45 ಐತಿ ನಾವು 45 ಡಿಗ್ರಿಗೆ ಅನುಪಾತ ಬರೆಯೋದು ನೀವು ಎ ತಗೊಂಡ್ ಬರೆದ್ರು ನಡೀತೈತಿ ಸಿ ತಗೊಂಡ್ ಬರೆದ್ರು ನಡೀತೈತಿ ನಾ ಸಿ ಗೆ ಸಂಬಂಧಪಟ್ಟಂಗೆ ಬರೀತೀನಿ ಕೋನ್ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದ ಪಾರ್ಶ್ವ ಬಾಹು ಯಾವ್ದ ಮತ್ತ ವಿಕರ್ಣ ಯಾವ್ದ ವಿಕರ್ಣ ಅಂತೂ ಎಲ್ಲದಕ್ಕೂ ಸೇಮ್ ಐತಿ ನೋಡ್ರಿ ಕೋನ್ ಸಿ ಗೆ ಸಂಬಂಧಪಟ್ಟಂಗ 45 ಡಿಗ್ರಿ ಅಂದೇವ ಸಿ ಈ ಸಿ ಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಯಾವ್ದು ಹೇಳ್ರಿ ಸಿ ಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಎ ಬಿ ಅದರ ಬೆಲೆ ಎಕ್ಸ್ ಆಮೇಲೆ ಪಾರ್ಶ್ವ ಬಾಹು ಯಾವ್ದು ನೋಡ್ರಿ ಸಿ ಗೆ ಸಂಬಂಧಪಟ್ಟಂಗ ಅದು ಬಿ ಸಿ ಅದರ ಬೆಲೆನೂ ಎಷ್ಟ ಎಕ್ಸ್ ವಿಕರ್ಣದ ಬೆಲೆ ಎಷ್ಟ √2 ಇಂಟು ಎಕ್ಸ್ √2 ಇಂಟು ಎಕ್ಸ್ ಕರೆಕ್ಟಾ ಇನ್ನ ಈ ಮೂರಕ್ಕೂ ಸಂಬಂಧಪಟ್ಟಂಗ ನಾವು ತೀಟಾ ಜಾಗದಾಗ ಫಿಕ್ಸ್ಡ್ ಬೆಲೆ ತುಂಬಿ ಆರ್ ಅನುಪಾತ ಬರೆಯೋಣ ಸೊ ತೀಟಾ ಜಾಗದಾಗ ಎಕ್ಸ್ ಎಷ್ಟು ತುಂಬಬೇಕು 45 ಡಿಗ್ರಿ ಹಂಗಾದ್ರೆ ನೋಡ್ರಲ್ಲ ಸಿ ಗೆ ಸಂಬಂಧಪಟ್ಟಂಗೆ ಬರೀತೀನಿ ಈಗೇನ್ ಬರಿಬೇಕು ಹೇಳ್ರಿ ನಾನು ಸೈನ್ ತೀಟಾ ಅನ್ನಂಗಿಲ್ಲ ಸೈನ್ ಸಿ ಅನ್ನಂಗಿಲ್ಲ ಯಾಕಂದ್ರೆ ಬೆಲೆ ಗೊತ್ತದ್ಲ ಎಷ್ಟು ಸೈನ್ 45 ಡಿಗ್ರಿ ಸೈನ್ 45 ಡಿಗ್ರಿ ಹಂಗಂದ್ರೆ ಸೈನ್ 45 ಡಿಗ್ರಿ ಅಂದ್ರೆ ಬರಿಲ್ಲ ನಮ್ ಸೈನ್ ಅಂದ್ರೆ ಪಟಕನೆ ನಾವು ಏನ್ ಮಾಡ್ಬೇಕು ಅಭಿಮುಖ ಬಾಹು ಅಪಾನ್ ವಿಕರ್ಣ ಬರಿಬೇಕು ಅಥವಾ ನೀವು ಮನಸ್ಸಿನಾಗ ಇದನ್ನ ಇತ್ತಪ್ಪ ಅಂದ್ರ ನೇರವಾಗಿ ಬರಿಬಹುದು ಹೆಂಗ ಅಭಿಮುಖ ಬಾಹು ಅಂದ್ರ ಎಕ್ಸ್ ವಿಕರ್ಣ ಅಂದ್ರ √2 ಇಂಟು ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಆಗಿ ಮ್ಯಾಗ ಎಕ್ಸ್ ಕ್ಯಾನ್ಸಲ್ ಆಗೈತಿ ಅಂದ್ರೆ 1 ಉಳಿತೈತಿ ತಳಗೆಟ್ಟು ಉಳಿತೈತಿ √2 ಹಂಗಾದ್ರ ಸೈನ್ 45 ಡಿಗ್ರಿ ಇದ್ರ ನಿಮಗ ಅದ್ರ ಬೆಲೆ ಎಷ್ಟು ಸಿಗ್ತೈತಪ್ಪ ಅಂದ್ರೆ 1/√2 ಸಿಗ್ತೈತಿ ಆ ತ್ರಿಭುಜ ಯಾವ್ದೇ ಕರವತ್ತೆ ಸೈನ್ 45 ಡಿಗ್ರಿ ಅಂದ ತಕ್ಷಣ ಅದ್ರ ಬೆಲೆ ಎಷ್ಟು ಬರಿಬೇಕು 1/√2 ಯಾಕಂದ್ರೆ ನಾವು ಇಲ್ಲಿ ಬೆಲೆ ಏನಂದೆವು ಸಾಮಾನ್ಯ ಬೆಲೆ ಅಂದೆವು ಎಕ್ಸ್ ಬೆಲೆ ಎಷ್ಟಾಕಿರುವತ್ತೆ ಬಟ್ 45 ಡಿಗ್ರಿ ಸೈನ್ ಬೆಲೆ ಅಂದ್ರ 1/√2 ಹಂಗ ಕಾಸ್ ಬರೀನು ಕಾಸ್ 45 ಡಿಗ್ರಿ ಎಷ್ಟಾಕೈತಿ ನೋಡ್ರಿ ಅದು ಕೂಡ ಏನಾಕೈತಿ ನೋಡ್ರಿ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಪಾರ್ಶ್ವಬಾಹು ಅಂದ್ರ ಅದು ಕೂಡ ಎಕ್ಸ್ ಐತಿ ವಿಕರ್ಣ ಅಂದ್ರ ಸೇಮ್ √2 ಇಂಟು ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಆಗಿ ಮ್ಯಾಗ ಏನು ಉಳಿಲ್ಲ ಅಂದ್ರೆ 1 ತಳಗೆಟ್ಟು ಉಳಿತೈತಿ √2 ಹೌದಲ್ಲ ಆಮೇಲೆ ಇದೇ ರೀತಿ ಟ್ಯಾನ್ ಬರೀನು ಟ್ಯಾನ್ 45 ಡಿಗ್ರಿ ಅದೇನೈತಿ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಸೊ ಅಭಿಮುಖ ಬಾಹುನು ಎಕ್ಸ್ ಪಾರ್ಶ್ವಬಾಹುನು ಕೂಡ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದ್ರ ಎಲ್ಲ ಕ್ಯಾನ್ಸಲ್ ಆದ್ರೆ ಉಳಿತೈತಿ ಏನಪ್ಪಾ ಅಂದ್ರೆ 1 ಅಂದ್ರೆ ನೀವು 3 ಅನುಪಾತದ ಫಿಕ್ಸ್ಡ್ ಬೆಲೆ ತಿಳ್ಕೊಂಡ್ರಿ ನೋಡ್ರಿ ಸೈನ್ 45 ಡಿಗ್ರಿ ಅಂದಾಗ ಅದ್ರ ಫಿಕ್ಸ್ಡ್ ಬೆಲೆ 1/√2 ಆಗಿರ್ತೈತಿ ಕಾಸ್ 45 ಡಿಗ್ರಿ ಆದಾಗ ಅದ್ರ ಫಿಕ್ಸ್ಡ್ ಬೆಲೆ 1/√2 ಇವೆರಡು ಸೇಮ್ ಅದ ನೋಡ್ರಿ
sin 45 ಅಂದ್ರೆ 1/√2 ನ cos 45 ಅಂದ್ರೂ 1/√2. tan 45 ಡಿಗ್ರಿ ಅಂದ್ರೆ 1, ಇದ್ರ ನಿರ್ದಿಷ್ಟ ಬೆಲೆ 1. ಇನ್ ಇವು 3 ಗೊತ್ತಾದವು ಅಂದ್ರ ಇನ್ ಉಳಿದ 3 ಗೊತ್ತೇ ಆಗ್ತಾವ, ಯಾಕಂದ್ರೆ ವಿಲೋಮ ಅದ ನೋಡ್ರಿ. ಸೈನ್ ವಿಲೋಮ ಕೋಸೆಕ್. ಕೋಸೆಕ್ 45 ಡಿಗ್ರಿನ ನಾ ಡೀಟೇಲ್ ಆಗಿ ಬರಂಗಿಲ್ಲ, ಅದ್ರ ಒಟ್ಟು ಸೈನ್ ಅದು ವಿಲೋಮ ಐತಿ ಹೊಂದಿಲ್ಲ, ಅದು ಸೈನ್ ಅದು ವಿಲೋಮ ಅಂದ್ರೆ ಏನ್ ಮಾಡ್ತೀನಿ ಇದನ್ನ √2/1. √2/1 ಅಂದ್ರೂ ಒಂದ್, ಬರೀ √2 ಅಂದ್ರೂ ಒಂದ್. ಹೌದಾ? ಇವು 3 ಕರೆಕ್ಟ್ ನೆನಪಿಟ್ಕೊಳ್ದ ಅವಾಗ್ಲು. ಹಂಗ ನಾವು ಕಾಸ್ ಬರ್ದೇವ್ ಅಂದ್ರೆ ಸೆಕ್ ಬರಿಬಹುದು. ಕಾಸ್ ದ ವಿಲೋಮ ಏನೋ ಸೆಕ್. ಸೆಕ್ 45 ಡಿಗ್ರಿ ಅದೇನಾಕತಿ 1/√2 ಉಲ್ಟಾ ಅಂದ್ರ ವಿಲೋಮ ಅಂದ್ರ ಅದು √2. √2/1 ಅಂದ್ರೂ ಒಂದ, ಬರೀ √2 ಅಂದ್ರೂ ಒಂದ. ಆಮೇಲೆ tan 45 ಡಿಗ್ರಿ = 1 ಆದ್ರ cot 45 ಡಿಗ್ರಿ ಅದ ಎಷ್ಟಾಕೈತಿ ನೋಡ್ರಿ, 1ರ ವಿಲೋಮ ಅಂದ್ರ ಮತ್ ಒಂದ. ಈಗ ಮುಖ್ಯವಾಗಿ ನಾವು ಸೈನ್ ಅದು 45 ಡಿಗ್ರಿ 6 ಅನುಪಾತಗಳ ಬೆಲೆ ಬರ್ದನ್. ಬಟ್ ನೀವು 6 ಅನುಪಾತಗಳ ಬೆಲೆಗಳನ್ನ ನೆನಪಿಡುವ ಅವಶ್ಯಕತೆ ಇಲ್ಲ. ಈ 3 ಅನುಪಾತಗಳ ಬೆಲೆ ನೆನಪಿಟ್ರೆ ಸಾಕು. ಸೈನ್ 45 ಅಂದ್ರೆ ಕಾಸ್ 45 ಅಂದ್ರೆ ಟ್ಯಾನ್ 45 ಅಂದ್ರೆ. ಸೈನ್ 45 ಕಾಸ್ 45 ಎರಡು ಸಮ ಅದಾವ, 1/√2 1/√2. ಆದ್ರೆ ಟ್ಯಾನ್ 45 ಡಿಗ್ರಿ ಇದು ಬೆಲೆ ನೆನಪಿಡಕ್ ಈಸಿ ಐತಿ, 1. ಟ್ಯಾನ್ 45 ಡಿಗ್ರಿ ಐತಿ 1 ಐತಿ. ಹೌದಾ? ಇನ್ ಇವು ನೆನಪಿದ್ದು ಅಂದ್ರೆ ಇವುಗಳು ವಿಲೋಮ ಅಂದ್ರೆ ಇವೇನು ಮುಂದೆ ಬೆಲೆ ಬಂದ ಇವುಗಳ ಉಲ್ಟಾ ಮಾಡೋದು, ಅಂಶ ಛೇದ ಬದಲು ಮಾಡೋದು. ಅದಕ್ಕೆ ಮಾಡೀನಿ ಕೋಸೆಕ್ 45 ಡಿಗ್ರಿ ಅಂದ್ರೆ √2/1 ಅಥವಾ √2. ಸೆಕ್ 45 ಡಿಗ್ರಿ ಅಂದ್ರೆ √2/1 ಅಥವಾ √2. ಹಂಗ ಟ್ಯಾನ್ 45 ಡಿಗ್ರಿ ಅಂದ್ರೆ 1 ವಿಲೋಮ ಒಂದೇ. ಓಕೆ, ಈ 45 ಡಿಗ್ರಿ ಬೆಲೆಗಳನ್ನ ನಾವು ಕಲ್ತು ಅಂದ್ರೆ ಇಲ್ಲಿ ಒಂದು ಕೋಣದ ನಿರ್ದಿಷ್ಟ ಅನುಪಾತದ ಬೆಲೆಗಳನ್ನ ನಾವು ಕಲ್ತು. ಹಂಗಿನ್ ಮುಂದೆ ಬೇರೆ ಬೇರೆ. ಹೀಗಾಗಿ ನಾವು ರೋಮನ್ 2 ಹೋಗ್ತೀನಿ. ರೋಮನ್ 2. ಸೊ ಇದು ಅರ್ಥ ಆಯ್ತು ನೋಡ್ರಿ. ಯಾರಿಗ್ರಿ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ರಿ. ಇದ್ರಲ್ಲಿ ಏನಾದ್ರು ಅರ್ಥ ಮಾಡ್ಕೊಳಕ್ ಗೊಂದಲ ಅನ್ಸಿತ್ತಂದ್ರ ಕೇಳ್ರಿ, ನಾವು ಅದಕ್ಕೆ ಉತ್ತರ ಕೊಟ್ಟ ಮುಂದೋಗ್ತೀವಿ. ಸೊ ಏನ್ ಡೌಟ್ ಇಲ್ಲ, ಮುಂದೋಗೋನು. ಇನ್ನು ರೋಮನ್ 2 ನಾವ್ ಏನ್ ಮಾಡೋಣ, 30 ಡಿಗ್ರಿ ಅನುಪಾತಗಳನ್ನು ಕಲಿನು, 60 ಡಿಗ್ರಿಗೆ ಸಂಬಂಧಿಸಿದ ಅನುಪಾತಗಳನ್ನು ಕಲಿನು. ಒಂದ ಚಿತ್ರದಾಗ ಇವೆರಡು ಸಿಗ್ತಾವು. ಹೆಂಗ್ ಸಿಗ್ತಾವ ನೋಡೋಣ. ಅದಕ್ಕೆ ಏನ್ ಮಾಡೋಣ, ಒಂದು ತ್ರಿಭುಜ ತಗೊಂಡು ತ್ರಿಭುಜ ABC ಯಲ್ಲಿ AB ಬೆಲೆ BC ಬೆಲೆ AC ಬೆಲೆ = X. ಅಥವಾ ನಾ ಇಲ್ಲಿ ತೆಗೆದುಕೊಳ್ಳುವಂತ ತ್ರಿಭುಜ ಯಾವುದೈತಿ, ಸಮಬಾಹು ತ್ರಿಭುಜ ಐತಿ ನೋಡ್ರಿ. ನಾ ತೆಗೆದುಕೊಳ್ಳುವಂತ ತ್ರಿಭುಜ ಯಾವ್ದೈತಿ ಇಲ್ಲಿ, ಸಮಬಾಹು ತ್ರಿಭುಜ ಐತಿ. 3 ಬಾಹುಗಳ ಸಮ ಅಂದ್ರೆ ಸಮಬಾಹು ತ್ರಿಭುಜ. ಹಾಗಾದ್ರೆ ಒಂದು ಚಿತ್ರದ ಕಲ್ಪನೆ ಮಾಡ್ಕೊಳ್ಳೋಣ. ಇದೊಂದು ತ್ರಿಭುಜ ಐತಿ. ಈ ತ್ರಿಭುಜದ 3 ಬಾಹುಗಳು ಏನಾಗಿರ್ಲಿ, ಸಮ ಆಗಿರ್ಲಿ. 3 ಬಾಹುಗಳು ಏನಾಗಿರ್ಲಿ, ಸಮ ಆಗಿರ್ಲಿ. A B C 3 ಬಾಹುಗಳು ಏನಾಗಿರ್ಲಿ, ಸಮ ಆಗಿರ್ಲಿ. ಇನ್ನು ಇದು ಸಮಬಾಹು ತ್ರಿಭುಜ ತಗೊಂಡೇವಿ. ಸಮಬಾಹು ತ್ರಿಭುಜ ತಗೊಂಡೇವಂದ್ರೆ ಈ ಸಮಬಾಹು ತ್ರಿಭುಜ ತ್ರಿಕೋನ ಮಿತಿಗೆ ಏನಾದ್ರೂ ಸಂಬಂಧ ಐತೆನಾ ಅಂತ ಕೇಳಿದ್ರೆ, ಸಮಬಾಹು ತ್ರಿಭುಜ ನೇರವಾಗಿ ತ್ರಿಕೋನ ಮಿತಿಗೆ ಏನು ಸಂಬಂಧ ಇಲ್ಲ. ಯಾಕಂದ್ರೆ ತ್ರಿಕೋನ ಮಿತಿ ನಮಗ ಆರಂಭ ಆಗುವುದೇ ಎಲ್ಲಿಪ್ಪಾ ಅಂದ್ರೆ ಲಂಬಕೋನ ತ್ರಿಭುಜದೊಳಗೆ. ಲಂಬಕೋನ ತ್ರಿಭುಜದೊಳಗೆ ಲಘು ಕೋನವನ್ನ ಹುಡುಕಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು 6 ಅನುಪಾತವನ್ನ ಬರೀತೀವಿ. ಈಗ ಸದ್ಯಕ್ಕೆ ಇವುಗಳನ್ನ ತ್ರಿಕೋನ ಮಿತಿಗೆ ಸಂಬಂಧಪಟ್ಟ ಏನು ಮಾಡಕ್ ಬರುದಿಲ್ಲ. ಬಟ್ ಇವು ಸಮಬಾಹು ತ್ರಿಭುಜ ಐತೆ ಅನ್ನೋದು ಗೊತ್ತೈತೆ ನಮಗ. ಏನಪ್ಪಾ ಅಂದ್ರೆ AB = BC = AC. ಅದು X ಸಮ ಆಗ್ತೈತಿ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಂಡು, ಈ 3 ಬಾಹುಗಳು ಸಮ ಆದ ಅಂದ್ರ ಸಮಬಾಹು ತ್ರಿಭುಜ ಹೇಗೈತಿ. ಸಮಬಾಹು ತ್ರಿಭುಜ ಇದ್ದಾಗ
ಆ ಸಮಬಾಹು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಬೆಲೆ ಫಿಕ್ಸ್ ಐತಿ ನೋಡ್ರಿ. ಯಾಕಂದ್ರೆ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮ. ಈ ಮೂರು ಸಮ ಅಂದ್ರೆ ಮೂರು ಬಾಹುಗಳು ಸಮ ಅಂದ್ರೆ ಮೂರು ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮ. ಎಟ್ಟಕ್ ಸಮ ಅಂದ್ರ ಕೋನ್ ಎನು, ಕೋನ್ ಬಿನು, ಕೋನ್ ಸಿನು ಮೂರು ಕೋನಗಳು ಎಟ್ಟಕ್ ಸಮಪ್ಪ ಅಂದ್ರ 60 ಡಿಗ್ರಿಗೆ ಸಮ ನೋಡ್ರಿ. ಎಷ್ಟು ಡಿಗ್ರಿಗೆ? 60 ಡಿಗ್ರಿ. ಯಾಕಂದ್ರೆ ಮೂರು 60 ಹಂಚ್ಕೋಬೇಕಲ್ಲ. ಇದು 60 ಡಿಗ್ರಿ, ಇದು 60 ಡಿಗ್ರಿ, ಹಂಗ ಇದು 60 ಡಿಗ್ರಿ. ಮೂರುಗಳು ತ್ರಿಭುಜದ ಮೂರು ಒಳಕೋನಗಳ ಮತ್ತು 180 ಆಗ್ಬೇಕು ಅಂದ್ರೆ 60 60 60 ಸಮವಾಗಿ ಹಂಚ್ಕೋತಾವ. ಇನ್ನು ನಾ ಏನ್ ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ಏನಪ್ಪಾ ಅಂದ್ರ ಎ ಬಿಗೆ ಲಂಬ ಎಳಿತನು ಸಿ ಡಿ ಅಂತ. ನಾವು ಲಂಬ ಎಳೆಯಬೇಕು, ಲಂಬದ ಕೋನದ ಕಲ್ಪನೆ ತರಲೇಬೇಕಾದ್ರೆ ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂಗ ಅನುಪಾತ ಬರೀದವಾಗ ಲಂಬ ಕೋನ ತ್ರಿಭುಜ. ಈಗ ಇಲ್ಲಿ ಲಂಬ ಕೋನ ತ್ರಿಭುಜ ಇಲ್ಲ, ಅದಕ್ಕೆ ಲಂಬ ಎಳೆಯತನು. ಇದು ಲಂಬದ ಸಂಕೇತ. ಹೆಂಗ ಲಂಬ ಬೆಳೆಯತನು? ಸಿ ದಿಂದ ಎ ಬಿಗೆ. ನಾ ಹಿಂಗ ಸಿ ದಿಂದ ಎ ಬಿಗೆ ಲಂಬ ಎಳೆಯತನು ಅಂದ್ರೆ ಈ ಕಡೆನು 90 ಡಿಗ್ರಿ, ಈ ಕಡೆನು 90 ಡಿಗ್ರಿ ಆಗೋ ಒಂದು ಲಂಬ ಎಳೆಯತನು. ಎಳೆದಾಗ ಇದು ಸಮಬಾಹು ತ್ರಿಭುಜ ಐತಿ. ಸಮಬಾಹು ತ್ರಿಭುಜದೊಳಗೆ ಲಂಬ ಎಳೆದ್ರಿಂದ ಎರಡು ವಿಚಾರಗಳಾಗ್ತಾವ. ಇದನ್ನ ನೀವು ಸರ್ವಸಮ್ಮತಿ ನಿಯಮದಿಂದನೂ ಅರ್ಥ ಮಾಡ್ಕೋಬಹುದು. ಬಟ್ ನಾ ಇಲ್ಲಿ ಶಾರ್ಟ್ಕಟ್ ನಾಗ ಹೇಳತ್ನು. ಇದು ಲಂಬ ಆದ್ರೆ ಇವೆರಡು ತ್ರಿಭುಜಗಳು ಏನಾಗ್ತಾವು? ಸರ್ವಸಮ ಆಗ್ತಾವ. ಎರಡು ತ್ರಿಭುಜ ಕಾಣ್ತಾವ ನೋಡ್ರಿ. ಅದ್ರಾಗ ಇವೆರಡು 90 ಡಿಗ್ರಿ ಸಮ. ಇವೆರಡು 90 ಡಿಗ್ರಿ ಸಮ. ಆಮೇಲೆ ಇವೆರಡು ಬಾಹುಗಳು ಸಮ ಆದವು. ಇದು ಉಭಯ ಸಾಮಾನ್ಯ ಐತಿ. ಯಾವ್ದಾದ್ರು ಒಂದು ಸಿದ್ಧಾಂತದಿಂದ, ಅಥವಾ ಈ ಕೋನನು ಸಮ ಐತಿ, ಯಾವ್ದಾದ್ರು ಸಿದ್ಧಾಂತದಿಂದ, ಲಮುವಿ ಬಾ ಸಿದ್ಧಾಂತ ಅಥವಾ ಕೋಬಾಕೋ ಸಿದ್ಧಾಂತ, ಬಾಕೋಬಾ ಸಿದ್ಧಾಂತ, ಯಾವ್ದಾದ್ರು ಒಂದು ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ ಆಗತ್ತವಪ್ಪ ಅಂದ್ರ ನಮಗ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು ಕಂಪ್ಲೀಟ್ ಕೋನನು 60 ಡಿಗ್ರಿ ಇತ್ತು. ಈ ಕಂಪ್ಲೀಟ್ ಕೋನನು 60 ಡಿಗ್ರಿ ಇತ್ತು. ಬಟ್ ಇವು ಎರಡು ಸರ್ವಸಮ ಆಗತ್ಲಿ ಈ 60 ಡಿಗ್ರಿ ಈ ಕಡೆ ಅರ್ಧ ಹಂಚೋಕೈತಿ. ಈ ಕೋನದ ಬೆಲೆ ಈ ಕಡೆ 30 ಡಿಗ್ರಿ, ಈ ಕೋನದ ಬೆಲೆ ಈ ಕಡೆ ಕೂಡ 30 ಡಿಗ್ರಿ ಹಂಚೋಕೈತಿ. ಈಗ ಏನಾಕೈತಪ್ಪ ಅಂದ್ರೆ ಇವೆರಡು ಸರ್ವಸಮ ಆಗುದ್ರಿಂದ ನಾ ಇಲ್ಲಿ ಏನೇನ್ ಬರೀತೀನಪ್ಪ ಅಂದ್ರ ಎ ಸಿ ಡಿ, ಕೋನ ಎ ಸಿ ಡಿ 30 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಡಿ. ಬಿ ಸಿ ಡಿ ಅಂದ್ರೂ 30, ಎ ಸಿ ಡಿ ಅಂದ್ರೂ 30 ಡಿಗ್ರಿ. ಇವೆರಡು ಕೋನಗಳು ಏನಾಗ್ತಾವು? 30 ಡಿಗ್ರಿ ಸಮ. ಮತ್ತೊಂದು ಏನಾಕೈತಪ್ಪ ಅಂದ್ರ ಈ ಡಿ ಮಧ್ಯ ಬಿಂದು ಆಕೈತಿ. ಎ ಬಿ ಯ ಮಧ್ಯ ಬಿಂದು ಆಕೈತಿ. ಸೊ ಎ ಬಿ ಯ ಮಧ್ಯ ಬಿಂದು ಅರ್ಥ ಏನು? ಎ ಡಿ ಬಿ ಡಿ ಸಮ ಆಗ್ತಾವ. ಎದಕ್ ಸಮ ಆಗ್ತಾವು? ಈ ಇಡೀ ಎ ಬಿಗ್ ನಾವು ಏನಂದೇವು? ಎಕ್ಸ್ ಅಂದೇವು. ಹಂಗಾದ್ರೆ ಎ ಡಿ ಅದರ ಅರ್ಧ ಅಂದ್ರ ಇದ್ರ ಬೆಲೆ ಎಕ್ಸ್ ಅಪಾನ್ 2. ಸೊ ನಾ ಕೆಲವೊಂದಿಟ್ಟು ವಿಚಾರಗಳನ್ನ ಹೇಳಿನಿ. ಮೂರು ಕೋನಗಳು ಸಮ ಆಗ್ತಾವ 60 ಡಿಗ್ರಿಗೆ. ಲಂಬ ಎಳೆ ಅಂತಲೇ ಈ ಅಕ್ಕಪಕ್ಕದ ಕೋನಗಳು 30 ಡಿಗ್ರಿಗೆ ಸಮ ಆಗ್ತಾವು. ಆಮೇಲೆ ಈ ಎ ಡಿ ಮತ್ತು ಈ ಬಿ ಡಿ ಬಾಹುಗಳು ಸಮ ಆಗ್ತಾವು. ಇದು ಪೂರ್ತಿ ಎಕ್ಸ್ ಆದ್ರ ಅದ್ರ ಅರ್ಧ ಎಕ್ಸ್ ಅಪಾನ್ 2 ಗ ಸಮ. ಹಂಗಾದ್ರ ಈ ಒಂದು ಮಾತಿನ ಪ್ರಕಾರ ನಮಗೆ ಈ ಒಂದು ತ್ರಿಭುಜದೊಳಗೆ ತ್ರಿಭುಜ ಎ ಸಿ ಡಿ ತಗೋತಾನ. ತ್ರಿಭುಜ ಎ ಸಿ ಡಿ ಲಂಬಕೋನ ತ್ರಿಭುಜಾತಿ ದಲ್ಲಿ ಏನಾತ್ ನೋಡ್ರಿ, ತ್ರಿಭುಜ ಎ ಸಿ ಡಿ ದಲ್ಲಿ ಯಾವ್ಯಾವ ಅಳತೆ ನಮಗೆ ಗೊತ್ತದಾವು ಅಂದ್ರ 6 ಅನುಪಾತ ಗೊತ್ತದವು. ಓಕೆ, ನಮ್ಗೆ ಸಿ ಡಿ ಬೆಲೆ ಒಂದು ಗೊತ್ತಿಲ್ಲ. ಅಲ್ಲಿ ಈ ಎ ಸಿ ಬೆಲೆ ಎಕ್ಸ್, ಈ ಬಿ ಸಿ ಬೆಲೆನು ಎಕ್ಸ್, ಈ ಎ ಡಿ ಬೆಲೆ ಎಕ್ಸ್ ಅಪಾನ್ 2, ಈ ಬಿ ಡಿ ಬೆಲೆನೂ ಕೂಡ ಎಕ್ಸ್ ಅಪಾನ್ 2. ಈ ಸಿ ಡಿ ಬೆಲೆ ಒಂದು ಲೆಕ್ಕ ಮಾಡ್ಬೇಕು. ಮತ್ತ ಎ ಸಿ ಡಿ ದಲ್ಲಿ ನಾವು ಸಿ ಡಿ ಬೆಲೆ ಲೆಕ್ಕ ಮಾಡಿ ಮುಂದೆ ಹೋಗೋಣ. ಎ ಸಿ ಡಿ ದಲ್ಲಿ ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್, ಉಳಿದೆರಡು ಬಾಹುಗಳ ವರ್ಗ ಯಾವ? ಉಳಿದೆರಡು ಬಾಹುಗಳು ಯಾವ? ಎ ಡಿ ಸ್ಕ್ವೇರ್
ಪ್ಲಸ್ ಸಿ ಡಿ ಸ್ಕ್ವೇರ್. ಸಿ ಡಿ ಬೆಲೆ ಗೊತ್ತಿಲ್ಲ ನೋಡ್ರಿ, ಎ ಸಿ ಬೆಲೆ ಎಕ್ಸ್ ಅಂದಿವಿ, ಎ ಡಿ ಬೆಲೆ ಎಕ್ಸ್ ಅಪಾನ್ 2 ಅಂತ ತಿಳ್ಕೊಂಡ್ವಿ. ಇನ್ನ ನಾವು ಸಿ ಡಿ ಬೆಲೆ ಲೆಕ್ಕ ಮಾಡೋಣ. ಹೆಂಗ್ ಲೆಕ್ಕ ಮಾಡೋಣ ನೋಡ್ರಿ, ಎ ಸಿ ಬೆಲೆ ಗೊತ್ತೈತಿ ಎಕ್ಸ್ ಸ್ಕ್ವೇರ್, ಎ ಡಿ ಬೆಲೆ ನಾವು ಅನ್ಕೊಂಡಿವಿ ಎಕ್ಸ್ ಅಪಾನ್ 2, ಎಕ್ಸ್ ಅಪಾನ್ 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಲ್ಲಿ ಇಡೋನು, ಇದು ಎಕ್ಸ್ ವರ್ಗ ಎಕ್ಸ್ ಸ್ಕ್ವೇರ್, ಇದು 2 ವರ್ಗ 4, ಇವೆರಡು ಪದಗಳು ಈ ಕಡೆ ಬಂದಾಗ ಮೈನಸ್, ಇಲ್ಲಿ ಉಳಿಯೋದು ಸಿ ಡಿ ಸ್ಕ್ವೇರ್. therefore ಸಿ ಡಿ ಇದನ್ನ ಎಕ್ಸ್ ಸ್ಕ್ವೇರ್ ಅಂದ್ರೂ ಒಂದ, ಎಕ್ಸ್ ಸ್ಕ್ವೇರ್ ಅಪಾನ್ 1 ಅಂದ್ರೂ ಒಂದ. 4 ಒಂದ್ಲೆ 4 ಛೇದಗಳ ಗುಣಾಕಾರ ಮ್ಯಾಗ ಓರೆ ಗುಣಾಕಾರ ಮಾಡೋದು. 4 ಒಂದಲೆ 4 ಎಕ್ಸ್ ಸ್ಕ್ವೇರ್, 1 ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ನಮಗ್ ಸಿ ಡಿ ಸ್ಕ್ವೇರ್ ಬೇಡ, ಸಿ ಡಿ ಬೆಲೆ ಬೇಕು. 4 ಎಕ್ಸ್ ಸ್ಕ್ವೇರ್ದಾಗ 1 ಎಕ್ಸ್ ಸ್ಕ್ವೇರ್ ಕಳೆದ್ರ 3 ಎಕ್ಸ್ ಸ್ಕ್ವೇರ್. ನಮಗೆ 3 ಎಕ್ಸ್ ಸ್ಕ್ವೇರ್ ಅಪಾನ್ 4 ವರ್ಗಮೂಲ ಬೇಕು, ಸಿ ಡಿ ಬೆಲೆ ಬೇಕಂದ್ರೆ. therefore ಸಿ ಡಿ ಇಸ್ ಈಕ್ವಲ್ ಟು ಏನಾಕತ್ ನೋಡ್ರಿ, ಯಾತ್ರಾದ್ರೂ ವರ್ಗಮೂಲ ಮಾಡ್ತೈತಿ ಬರ್ದ್ ಬಿಡು. 3 ವರ್ಗಮೂಲ ಹೊಂಟಂಗಿಲ್ಲ, ವರ್ಗಮೂಲ 3 ಉಳಿತು. ಎಕ್ಸ್ ಸ್ಕ್ವೇರ್ ವರ್ಗಮೂಲ ಹೊಂಟತಿ ಎಕ್ಸ್, 4 ವರ್ಗಮೂಲ ಹೊಂಟತಿ 2. ಸಿ ಡಿ ಬೆಲೆ ಎಷ್ಟಪ್ಪ ಅಂದ್ರ √3 ಅಪಾನ್ 2x. ಹಿಂಗೂ ಬರಿಬಹುದು, √3 ಅಪಾನ್ 2 ಇಂಟು ಎಕ್ಸ್. ಚಿತ್ರದಾಗ ಬರೀದಾದ್ರೆ ಬರೀ √3 ಅಪಾನ್ 2 ಎಕ್ಸ್ ಸಿ ಡಿ ಬೆಲೆ. ಇಲ್ಲ ಇನ್ನು ಒಂದೊಂದಾಗಿ ಬಿಡೋಣ. ಇದ್ರಾಗ ನಂಬರ್ ಎ ಅನ್ನೋನು, ಇದ್ರಾಗ ನಂಬರ್ ಎ ಎದಕ್ಕನೋನು, ತ್ರಿಭುಜ ಎ ಸಿ ಡಿಯಲ್ಲಿ, ಈ ಎಡಭಾಗ ತ್ರಿಭುಜದ ಬಲಭಾಗ ತ್ರಿಭುಜ ಆದ್ರೂ ತಗೋಬಹುದು. ಎ ಸಿ ಡಿಯಲ್ಲಿ ಕೋನ್ ಎ ಸಿ ಡಿ 30 ಡಿಗ್ರಿಗೆ ಸಂಬಂಧಿಸಿದಂತೆ ಏನ್ ಮಾಡೋಣ, ತ್ರಿಭುಜ ಎ ಸಿ ಡಿಯಲ್ಲಿ ಎ ಸಿ ಡಿ 30 ಡಿಗ್ರಿ ಐತಿ. ಎ ಸಿ ಡಿ ಇದೈತಿ, ಎ ಸಿ ಡಿ 30 ಡಿಗ್ರಿ. ಇದು ಸಂಬಂಧಪಟ್ಟಂಗ ಅಭಿಮುಖ ಬಾಹುವನ್ನ ಬರೀನು. ಈ 30 ಡಿಗ್ರಿ ಅಭಿಮುಖ ಬಾಹು ಯಾವ್ದು ಹೇಳ್ರಿ, ಎ ಡಿ. ಅದ್ರ ಬೆಲೆ ಎಷ್ಟೈತಿ, ಎಕ್ಸ್ ಅಪಾನ್ 2. ಹೌದಾ? ಆಮೇಲೆ ಪಾರ್ಶ್ವಬಾಹು ಯಾವ್ದು ನೋಡ್ರಿ, ಈ 30 ಡಿಗ್ರಿಗೆ ಪಾರ್ಶ್ವಬಾಹು ಯಾವ್ದ, ಸಿ ಡಿ. ಸಿ ಡಿ ಎ ಸಿ ಅಲ್ಲ, ಎ ಸಿ ವಿಕರ್ಣ ಐತಿ. ಸಿ ಡಿ ಎಷ್ಟೈತಿ, √3 ಅಪಾನ್ 2 ಎಕ್ಸ್, √3 ಅಪಾನ್ 2 ಎಕ್ಸ್. ಆಮೇಲೆ ವಿಕರ್ಣ ಅಂತೂ ನಿಮಗೆ ಗೊತ್ತೈತಿ, ವಿಕರ್ಣ ಎ ಸಿ ಇಸ್ ಈಕ್ವಲ್ ಟು ಎಕ್ಸ್. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ರಿ. ಎಕ್ಸ್ ಅಪಾನ್ 2, ಪಾರ್ಶ್ವಬಾಹು ಸಿ ಡಿ √3 ಅಪಾನ್ 2 ಎಕ್ಸ್, ವಿಕರ್ಣ ಎ ಸಿ ಇಸ್ ಈಕ್ವಲ್ ಟು ಎಕ್ಸ್. ಸೊ ಇವು ಮೂರತ್ತು ಬಳಕೆ ಮಾಡ್ಕೊಂಡ ತೀಟಾ ಜಾಗದಾಗ 30 ಡಿಗ್ರಿ ತುಂಬಿ 6 ಅನುಪಾತಗಳನ್ನ ಬರಿಬೇಕು. ಅದ್ರಾಗ 3 ಮುಖ್ಯ ಅನುಪಾತಗಳನ್ನ ಬಹಳ ಸುಲಭವಾಗಿ ಬರಿಬಹುದು. ಇವು ಗೊತ್ತಾದ್ರೆ ಇವತ್ತನ್ನ ಬಳಸಿ ಬರ್ಬಿಡುದು. ಆದ್ರೆ ಇಲ್ಲಿ ನಾವು ಸೈನ್ ತೀಟಾ ಬದ್ಲಿ ಏನ್ ಬರಿಬೇಕು, 30 ಡಿಗ್ರಿಗೆ ಸಂಬಂಧ ಸೈನ್ 30 ಡಿಗ್ರಿ, ಕಾಸ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ. ಇವು ನಿಮಗೆ ಬೇಕಂದ್ರ ಸೈನ್ ಅಂದ್ರ ಅವಿ, ಕಾಸ್ ಅಂದ್ರ ಪಾವಿ, ಟ್ಯಾನ್ ಅಂದ್ರ ಅಪ. ಈ ಒಂದೊಂದು ಅಕ್ಷರನಾಗ ಇರ್ಲಿ ಅಂದ್ರೆ ಇರ್ಲಿ. ಈಗ ನೋಡ್ರಲ್ಲ, ನಾವು ಸ್ವಲ್ಪ ಹಿಂದ ಪೇಜ್ನಾಗ ಐತಿ ಅಭಿಮುಖ ಬಾಹು. ಅಭಿಮುಖ ಬಾಹು ಅಂದ್ರ ಎಕ್ಸ್ ಅಪಾನ್ 2, ವಿಕರ್ಣ ಅಂದ್ರ ಎಕ್ಸ್. ಇದ್ರ ಉತ್ತರ ಬರ್ದ ಬಿಡೋಣ ಇಲ್ಲಿ. ಸೊ ಅಂಶದಾಗೂ ಎಕ್ಸ್ ಐತಿ, ಛೇದದಾಗೂ ಎಕ್ಸ್ ಐತಿ. ಅಥವಾ ಇದನ್ನ ಹಿಂಗ್ ಬರ್ಕೋಬಹುದನ್, ಎಕ್ಸ್ ಅಪಾನ್ 2 ಇಂಟು 1 ಅಪಾನ್ ಎಕ್ಸ್ ಅಂತ ಬರಿಬಹುದು. ಈ ಎಕ್ಸ್ ಅನ್ನ ನಾನು ಈ 1 ಅಪಾನ್ ಎಕ್ಸ್ ಅಂತ ಇಲ್ಲಿ ಬರಿಬಹುದು. ಈ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಮ್ಯಾಗ 1 ಉಳಿತು, ತಲೆಗೆಟ್ಟು ಉಳಿತು, 2 ಉಳಿತು. ಹೌದಲ್ಲ? ಹಂಗ ಪಾರ್ಶ್ವಬಾಹು ಅಪಾನ್ ವಿಕರ್ಣ,
ಪಾರ್ಶ್ವಬಾಹು ಎಟ್ಟೈತಿ ಈಗಾಗಲೇ ನಾನು ಬರ್ದೇನಿ √3/2x √3/2x ಅಪಾನ್ ವಿಕರ್ಣ ಮತ್ x. ಇಲ್ಲಿ ಕೂಡ ಈ x ಕ್ಯಾನ್ಸಲ್ ಮಾಡಿ ಉಳಿತೇನಪ್ಪ ಅಂದ್ರೆ ಇದು ಅಂಶ ಅಟ್ಟ ಉಳಿದೈತಿ. ಅಂಶ ಏನದು √3/2 cos 30 ಡಿಗ್ರಿ ಅಂದ್ರೆ √3/2 tan 30 ಡಿಗ್ರಿ ಅಂದ್ರೆ ಅದೆಷ್ಟಾಕತಿ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಅಭಿಮುಖ ಬಾಹು ಇರೋದು x/2 ಪಾರ್ಶ್ವಬಾಹು ಇರೋದು √3/2x ಅಥವಾ ಇದನ್ನ ನಾನು 1/2 ಅಂತ ಬರೆದು ಇಲ್ಲಿ x ಬರಿಬಹುದು ನೋಡ್ರಿ. x/2 ಅಂದ್ರೂ ಒಂದ 1/2x ಅಂದ್ರೂ ಒಂದ. ಈಗ ಏನಾಗೈತಿ ಈ x ಕ್ಯಾನ್ಸಲ್ ಆಗಿ ಇಲ್ಲಿ ಮ್ಯಾಗ 1/2 ಉಳಿತೈತಿ. ಈ √3/2 ಛೇದದೊಳಗೆ ಭಿನ್ನ ರಾಶಿ ಐತಿ, ಇದನ್ನ ಮ್ಯಾಗ ಏನು ಅದೇನಾಕೈತಿ 2/√3 ಆಕೈತಿ. ಈಗ ನೋಡ್ರಿ ಈ ಟು ಕ್ಯಾನ್ಸಲ್ ಆಗಿ ಅಂತಿಮವಾಗಿ ಉಳಿಯೋದು ನಮಗ 1/√3 sin 30 ಅಂದ್ರೆ 1/2 cos 30 ಡಿಗ್ರಿ ಅಂದ್ರೆ √3/2 tan 30 ಡಿಗ್ರಿ ಅಂದ್ರೆ 1/√3. ಇವ್ ಹೆಂಗ್ ಬಂದು ಕಾರಣ ಸಹಿತ ಅರ್ಥ ಮಾಡ್ಕೊಳತ್ತೀವಿ. ಬಟ್ ಇವತ್ತು ನೆನಪಿಡೋದೈತಿ ಮತ್ ಇವ್ 3 ಗೊತ್ತಾಗಿ ಅಂದ್ರೆ ಇನ್ನು 3 ಬರಿದು ಸುಲಭ ಐತಿ. ಸೈನದ ವಿಲೋಮ cosec 30 ಡಿಗ್ರಿ 1/2 ಉಲ್ಟಾ ಮಾಡೋದು. 1/2 ವಿಲೋಮ ಮಾಡೋದಾದ್ರೆ 2/1 2/1 ಅಂದ್ರೂ ಒಂದ 2 ಅಂದ್ರೂ ಒಂದ. ಆಮೇಲೆ cos 30 ಡಿಗ್ರಿ ವಿಲೋಮ sec 30 ಡಿಗ್ರಿ. sec 30 ಡಿಗ್ರಿ ಅಂದ್ರ √3/2 ಏನ್ ಬರೀದು 2/√3. ಆಮೇಲೆ tan 30 ಡಿಗ್ರಿ ವಿಲೋಮ cot 30 ಡಿಗ್ರಿ. cot 30 ಡಿಗ್ರಿ ಹೆಂಗ್ ಬರೀದು 1/√3 ಅನ್ನ √3/1 ಅಥವಾ √3. ಹಂಗಾದ್ರೆ 30 ಡಿಗ್ರಿಗೆ ನಾವು 6 ಅನುಪಾತಗಳನ್ನ ಬರಬಹುದು. 30 ಡಿಗ್ರಿಗೆ 6 ಅನುಪಾತಗಳನ್ನ ಅತಿ ಸುಲಭವಾಗಿ ಬರೆದು ಇನ್ ಹೆಂಗೋ ನಮ್ ಚಿತ್ರ ರೆಡಿ ಐತಿ. 60 ಡಿಗ್ರಿಗೂ ಬರೆದ್ ಬಿಡೋಣ. ಯಾಕಂದ್ರೆ ಚಿತ್ರ ಅದಕ್ಕೆ ಸಪರೇಟ್ ತೆಗಿ ಅವಶ್ಯಕತೆ ಹೇಗಿದೆ. ಚಿತ್ರದೊಳಗ ನಮಗ್ 60 ಡಿಗ್ರಿನೂ ಐತಿ. 60 ಡಿಗ್ರಿನೂ ಐತಿ. ಏನಪ್ಪಾ ಅಂದ್ರ ಇದಕ್ಕ ನಂಬರ್ ಬಿ ಅನ್ನೋನು ತ್ರಿಭುಜ ACD ಯಲ್ಲಿ ತ್ರಿಭುಜ ACD ತಗೋಬಹುದು ಅಥವಾ BCD ತಗೋಬಹುದು. ACD ಯಲ್ಲಿ ಕೋನ್ ಯಾವ ಕೋನು CAD ಅಥವಾ ಬರೀ ಎ ಅಂದ್ರೂ ನಡೀತಿತ್ತು. CAD ಎಟ್ಟ 60 ಡಿಗ್ರಿಗೆ ಸಂಬಂಧಿಸಿದಂತೆ ಏನೇನ್ ಬರಿಬೇಕು? ಅಭಿಮುಖ ಬಾಹು ಬರಿಬೇಕು. ಇಲ್ಲಿ ಮ್ಯಾಗ್ ಬರ್ದಂಗನ ಅಭಿಮುಖ ಬಾಹು ಪಾರ್ಶ್ವಬಾಹು ಇಂಟರ್ಚೇಂಜ್ ಆಗ್ತಾವ. ಹೆಂಗ್ ನೋಡ್ರಲ್ಲ, ಈ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದ CD ಆಕೈತಿ. CD ಬೆಲೆ ಎಷ್ಟು √3/2x. ಆಮೇಲೆ ಪಾರ್ಶ್ವಬಾಹು ಯಾವುದು 60 ಡಿಗ್ರಿಗೆ ಪಾರ್ಶ್ವಬಾಹು ಯಾವುದು x/2. x/2 ಹೆಂಗ್ ಬರೀನು ಅದ್ರ ಹೆಸರ AD ಐತಿ. AD ಅನ್ನ ಹೆಂಗ್ ಬರೀನು x/2 ಅಂದ್ರೂ ಒಂದೇ 1/2 × x. ಇನ್ನು ವಿಕರ್ಣ ಅಂತೂ ಸೇಮ್ ಅದೇನ್ ಬರೆಯಂಗಿಲ್ಲ ನಾನು. ವಿಕರ್ಣ ಯಾವ್ದಪ್ಪ ಅಂದ್ರೆ x. ವಿಕರ್ಣ AC x ಬೇಕಾದ್ರೆ ಬರ್ದು ಬಿಡೋಣ. ವಿಕರ್ಣ AC = x. ಇನ್ನ ಈ 3 ಅನುಬಾಹುಗಳಿಗೆ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಬರೆದ್ ಬಿಡುದು. ಹೆಂಗ್ ಬರೀ ನೋಡ್ರಿ ಬಹಳ ಸುಲಭವಾಗಿ. sin 60 ಡಿಗ್ರಿ cos 60 ಡಿಗ್ರಿ tan 60 ಡಿಗ್ರಿ. sin 60 ಡಿಗ್ರಿ ಅಂದ್ರ ಸೈನ್ ಅಂದ್ರ ನಾವು ನೆನಪು ಮಾಡ್ಕೋಬೇಕಾಗಿದ್ದು ಅವಿ. cos ಅಂದ್ರ ಪಾವಿ ಅಪ.
ಅಂದ್ರ ಅಭಿಮುಖ ಬಾಹು √3/2x ಅಪಾನ್ ವಿಕರ್ಣ ಅಂದ್ರೆ x ಕ್ಯಾನ್ಸಲ್ ಆಗಿ √3/2 sin 60 ಡಿಗ್ರಿ ಅನ್ನ cos 60 ಡಿಗ್ರಿ ಅಂದ್ರೆ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಪಾರ್ಶ್ವಬಾಹು ಎಷ್ಟೈತಿ 1/2 into x ವಿಕರ್ಣ ಅಂದ್ರೆ ಮತ್ x ಕ್ಯಾನ್ಸಲ್ ಆಗಿ 1/2 ಆಮೇಲೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಂದ್ರೆ ಅಭಿಮುಖ ಬಾಹು ಎಲ್ಲೈತಿ ಇಲ್ಲೈತಿ √3/2x ಪಾರ್ಶ್ವಬಾಹು ಅಂದ್ರ ಇಲ್ಲೈತಿ 1/2 into x ಈ x ಅಂಶ ಛೇದ ಕ್ಯಾನ್ಸಲ್ ಆಕೈತಿ ಇನ್ನು ಬರೇ √3/2 ಅನ್ನ ಈ 1/2 ಅನ್ನ ಉಲ್ಟಾ ಬರೆದಾಗ 2/1 1/2 ವಿಲೋಮ 2/1 ಈ ಟು ಕ್ಯಾನ್ಸಲ್ ಆಗಿ ಬರೇ √3 sin 60 ಡಿಗ್ರಿ ಅಂದ್ರೆ √3 sin 60 ಡಿಗ್ರಿ ಅಂದ್ರೆ ಎಷ್ಟ √3 ಓಕೆ ಇನ್ನು ಇವುಗಳ ವಿಲೋಮ ಬರೀದ್ ಎಷ್ಟು ಸುಲಭ ಐತಿ ಎಷ್ಟು ಈಸಿ ಐತಿ ಸೈನ್ ವಿಲೋಮ cosx 60 ಡಿಗ್ರಿ ಇದನ್ನ ಉಲ್ಟಾ ಮಾಡಿಬಿಡುದು sin 60 ಡಿಗ್ರಿ ವಿಲೋಮ cosx 60 ಡಿಗ್ರಿ ಅಂದ್ರೆ 2/√3 ಆಮೇಲೆ cos 60 ಡಿಗ್ರಿ ವಿಲೋಮ sec 60 ಡಿಗ್ರಿ sec 60 ಡಿಗ್ರಿ 1/2 ವಿಲೋಮ ಮಾಡ್ರೆ 2/1 ಅಥವಾ ಬರೇ 2 ಕೊನೆಯದು ಕೋಟ್ಯಾಂಜೆಂಟ್ cot 60 ಡಿಗ್ರಿ ಅಂದ್ರ tan 60 ಡಿಗ್ರಿ ಉಲ್ಟಾ ಮಾಡೋದು ಇದು √3 ಅಂದ್ರೂ ಒಂದ √3/1 ಅಂದ್ರ cot ಇದ್ರ ಉಲ್ಟಾ ಬರೋದು ಇದ್ರ ವಿಲೋಮ ಅಂದ್ರೆ ಏನಾಕತಿ 1/2 ಸೊ ನಾವು ಈ ಒಂದು ಚಿತ್ರದೊಳಗ 30 ಡಿಗ್ರಿಗೆ ಸಂಬಂಧಪಟ್ಟಾಗನು ಅನುಪಾತ ಸಿಗ್ತಾವು 60 ಡಿಗ್ರಿಗೆ ಸಂಬಂಧಪಟ್ಟಾಗನು ಅನುಪಾತ ಸಿಗ್ತಾವು ಬರೀ ಬಹಳ ಸುಲಭ ಐತಿ ನೆನಪಿಡೋದು ನೋಡ್ರಿ ಇಲ್ಲಿ ಒಂದು ಸಾಮ್ಯತೆ ಏನೇನು ಕಂಡು ಬರ್ತದಪ್ಪ ಅಂದ್ರ sin 30 ಡಿಗ್ರಿ ಮತ್ತ cos 60 ಡಿಗ್ರಿ ಸೇಮ್ ಅದ cos 30 ಡಿಗ್ರಿ √3/2 ಐತಿ ಆಮೇಲೆ sin 60 ಡಿಗ್ರಿ √3/2 ಐತಿ ಸೇಮ್ ಅದ ಅವುಗಳ ಸಾಧಿಸೋದು ಹೆಂಗ ಬಂದು ಅನ್ನಕ್ ನಾವು ಅರ್ಥ ಹುಡುಕಿಡಿದ್ವಿ ಇವತ್ನೆಲ್ಲಾನು ಒಂದು ಕೋಷ್ಟಕದಾಗ ಬರೆದ್ರ ನಾವು ಇಡೀ ಈ ಎಲ್ಲಾ ಕಲ್ತದನ್ನ ಅಲ್ಲಿ ಸಾರಾಂಶೀಕರಿಸಿ ಒಂದು ಕೋಷ್ಟಕದಾಗ ಅವುಗಳ ಬೆಲೆಯನ್ನ ಬರೀನಂತ ಬಟ್ ಇವ್ ಹೆಂಗ್ ಬಂದು ಅನ್ನುವಂತಹ ಒಂದು ಜ್ಞಾನ ನಿಮಗೆ ಸಿಕ್ಕಿತ್ಪ ಅಂದ್ರೆ ನಿಮಗೂ ಒಂದು ಇದನ್ನ ತಿಳ್ಕೊಂಡೇನಿ ಸುಮ್ ಬರೋದಿಲ್ಲ ಈಗ ನೀವು ಎಲ್ಲೋ ಒಂದ್ ಕಡೆ ಬಳಸ್ತೀರಿ sin 30 ಡಿಗ್ರಿ ಅಂದ್ರೆ 1/2 ಬಳಸ್ತೀರಿ ಯಾಕೆ 1/2 sin 30 ಡಿಗ್ರಿ ಅಂದ್ರೆ 1/2 ಯಾಕೆ ಅನ್ನುವಂತ ಪ್ರಶ್ನೆ ನಿಮ್ ತಲೆಯಾಗ ಬರ್ತೈತೆ ಅವಾಗ ಉತ್ತರ ಇಲ್ಲಿ ಐತಿ ಇನ್ನು ನನ್ನ ಸಮಯ ಸ್ವಲ್ಪ ಹೆಚ್ಚಾಗ್ತಾ ಇದೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತನು ಮುಂದಿನ ತರಗತಿ ಒಳಗೆ ಇನ್ನುಳಿದ 2 ಕೋನಗಳ ಬಗ್ಗೆ ಅನುಪಾತಗಳ ಬಗ್ಗೆ ಹೇಳ್ತೀನಿ ಇನ್ನುಳಿದ 2 ಅನುಪಾತಗಳ ಬಗ್ಗೆ ಅವು ಯಾವ್ದವಪ್ಪ ಅಂದ್ರೆ ನಾನೀಗ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ ಹೇಳೀನಿ 0 ಡಿಗ್ರಿ 90 ಡಿಗ್ರಿಯನ್ನ ಮುಂದಿನ ತರಗತಿ ಒಳಗೆ ಹೇಳ್ತೀನಿ ಇನ್ನು ಇಲ್ಲಿವರೆಗೆ ಕಲ್ತದ್ದು ನಾವು ಸ್ವಲ್ಪ ಸಾರಾಂಶೀಕರಿಸಿಬಿಡ್ತೇನೆ ಕೋಷ್ಟಕದಾಗ ಅದೊಂದು ನಿಮಗ ಹೇಳ್ತೇನೆ ಉಳಿದದ್ ಗ್ಯಾಪ್ ಬಿಡ್ತೇನೆ ಇದು ಥೀಟಾ ಆಗಲಿ ಇದು ಸೈನ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ 0 ಡಿಗ್ರಿ ಮತ್ತ 90 ಡಿಗ್ರಿ ನಾವು ಮುಂದಿನ ಕ್ಲಾಸ್ ನೋಡೇವು ಬಟ್ ಇವತ್ತು ಕಲ್ತದ್ದನ್ನ ಸಾರಾಂಶೀಕರಿಸ್ಬಿಡೋಣ ಸೈನ್ ಟ್ಯಾನ್ ಆಮೇಲೆ ಸೈನ್ ಕಾಸ್ ಆಮೇಲೆ ಟ್ಯಾನ್ ಆಮೇಲೆ ಸೈನದ ವಿಲೋಮ ಕೋಸೆಕ್ ಆಮೇಲೆ ಕಾಸದ ವಿಲೋಮ ಸೆಕ್ ಆಮೇಲೆ ಕೊನೆಯದಾಗಿ ಟ್ಯಾನದ ವಿಲೋಮ ಕಾಟ್
ಸೊ ವಿಲೋಮಗಳು ಯಾವಾಗ್ಲೂ ನೆನಪಿಡಬೇಡ್ರಿ. ಈ ಸೈನ್ ಕಾಸ್ಟ್ ನೆನಪಿಟ್ರೆ ಇವುಗಳನ್ನ ನೆನೆಸ್ಕೊಂಡು ಅವುಗಳನ್ನ ವಿಲೋಮ ಮಾಡ್ಕೊಂಡ್ಬಿಡೋದು. ಈಗ ನೋಡ್ರಿ, ಸೈನ್ ಅನ್ನ 0 ಡಿಗ್ರಿ 90 ಡಿಗ್ರಿ ನಾ ಮುಂದಿನ ಸಲ ಹೇಳ್ತೀನಿ. ಬಟ್ 30 45 ಡಿಗ್ರಿ 60 ಡಿಗ್ರಿ ಹೆಂಗ ಅದಾವಪ್ಪ ಅಂದ್ರ, ಸೈನ್ 30 ಡಿಗ್ರಿ ಅಂದ್ರೆ 1/2 ಐತಿ ನೋಡ್ರಿ. ಬರ್ದನು ಇದಕ್ಕೆ ಸುಲಭದ ಮಾರ್ಗನು ಹೇಳ್ತೀನಿ ನಿಮಗ. ಬಟ್ ಈಗ ಅದ್ ಕಲ್ತದ ಪ್ರಕಾರ ಸೈನ್ 45 ಡಿಗ್ರಿ ಅಂದ್ರ 1/√2. ಹಂಗ ಸೈನ್ 60 ಡಿಗ್ರಿ ಅಂದ್ರ √3/2. ಇದನ್ನ ಮುಂದಿನ ಕ್ಲಾಸ್ ನೋಡೋಣ. ಆಮೇಲೆ ಕಾಸ್ 0 ಡಿಗ್ರಿ ಅಂದ್ರೆ ಮುಂದಿನ ಕ್ಲಾಸ್ ನೋಡೋಣ. ಆಮೇಲೆ ಏನ್ ಮಾಡೋಣ, ಕಾಸ್ 30 ಡಿಗ್ರಿ ಅಂದ್ರೆ ಇವು ಉಲ್ಟಾ ಆಗ್ತವೆ ನೋಡ್ರಿ. √3/2 ಇಲ್ಲಿ ಬರ್ತತಿ. ಆಮೇಲೆ ಕಾಸ್ 45 ಡಿಗ್ರಿನು 1/√2 ಐತಿ. ಆಮೇಲೆ ಕಾಸ್ 60 ಡಿಗ್ರಿ ಅಂದ್ರೆ 1/. ಟ್ಯಾನ್ ಅದೊಳಗ ಟ್ಯಾನ್ 30 ಡಿಗ್ರಿ ಅಂದ್ರೆ 1/√3 ಐತಿ. ಆಮೇಲೆ ಟ್ಯಾನ್ 45 ಡಿಗ್ರಿ ಅಂದ್ರೆ 1 ಐತಿ. ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಇನ್ನು ಇಲ್ಲಿ ಏನು ಬರದೇವಲ್ಲ ಅವತ್ನ ಇಲ್ಲಿ ಉಲ್ಟಾ ಮಾಡಿ ಬರೋದೆ ಬರೀನಂತ. ಆಮೇಲೆ ಇಲ್ಲಿ ಏನ್ ತುಂಬೇಕು, ಇಲ್ಲಿ ಏನ್ ತುಂಬೇಕು ಅನ್ನೋದು ತುಂಬಿ ಈ ಇಡೀ ಅನುಪಾತಗಳನ್ನ ಇಷ್ಟ ಕೋಷ್ಟಕದೊಳಗ್ ತುಂಬಿಡಬಹುದು. ಬಟ್ ಇಷ್ಟ ಕೋಷ್ಟಕದೊಳಗ ಈ ಮ್ಯಾಗಿನ 3 ಬೆಲೆಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಈ 3 ಬೆಲೆಗಳು ಅವುಗಳು ವಿಲೋಮ ಆಗಿರುತ್ತೆ. ಹೆಂಗಪ್ಪ ಅಂದ್ರ ಕೋಸೆಕ್ 30 ಡಿಗ್ರಿ ಅಂದ್ರೆ ಇದನ್ನ ಉಲ್ಟಾ ಮಾಡೋದು 2/1 ಅಥವಾ 2. ಕೋಸೆಕ್ 45 ಡಿಗ್ರಿ ಅಂದ್ರೆ ಬರೀ √2 1/√2 ಉಲ್ಟಾ. ಇದು 2/√3. ಸೆಕ್ 30 ಡಿಗ್ರಿ ಅಂದ್ರೆ ಇವತ್ತು ಉಲ್ಟಾ ಮಾಡೋದು 2/√3. ಇದನ್ನ ಉಲ್ಟಾ ಮಾಡ್ರ √2. ಇದನ್ನ ಉಲ್ಟಾ ಮಾಡ್ರ 2. ಓಕೆ. ಹಂಗ ಕಾಟದ ಬರೆಯೋದ್ರಿಂದ ಟ್ಯಾನ್ ಉಲ್ಟಾ ಮಾಡೋದು. ಕಾಟದ ಅಂದ್ರೆ ಇದು 30 ಡಿಗ್ರಿ ಐತಿ, ಇದನ್ನ ಏನ್ ಮಾಡ್ಬೇಕು, ಬರೀ √3 1/√3. ಇದು ಉಲ್ಟಾ √3. 1ದ ವಿಲೋಮ ಒಂದೇ, √3 ವಿಲೋಮ 1/√3. ಈ ಮ್ಯಾಗಿನ್ ಕರೆಕ್ಟ್ ಆಗಿ 3 ನೆನಪಿಟ್ಕೊಂಡ್ರಂದ್ರೆ ಇವುಗಳನ್ನ ನಾವು ವಿಲೋಮವಾಗಿ ಬರೆದ್ರೆ ಸಾಕು. ಇನ್ನು ಇಲ್ಲಿ ಏನ್ ಬರಿಬೇಕು, ಇಲ್ಲಿ ಏನ್ ಬರಿಬೇಕು ಅನ್ನೋದು ಮುಂದಿನ ಕ್ಲಾಸ್ನಾಗ ನಾವು ಮಾಡೋಣ ಅಂತ. ಅದನ್ನು ಇಲ್ಲೇ ತಂದು ತುಂಬುನು. ಈ ಕೋಷ್ಟಕ್ ಒಂದ್ ಸ್ವಲ್ಪ ಬರೀದನ್ನ ರೂಢಿ ಮಾಡ್ಕೊಡ್ರಿ. ಮುಂದಿನ ಕ್ಲಾಸ್ನಾಗ ನಾವು ಮತ್ತೆ ಭೇಟಿ ಆಗೋಣ. ನಾನು ನಿಮಗೆ ನಾಳೆ ಸಾಯಂಕಾಲವರೆಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನನ್ನ ಗ್ರೂಪಿಗೆ ಬಿಡ್ತೀನಿ. ಅದನ್ನು ಉತ್ತರ ಬರ್ಕೊಂಡ ನೀವು ಉಳಿದೆಲ್ಲಾ ವಿಷಯದನ್ನ ಹೆಂಗ್ ಒಪ್ಪಿಸ್ತಿರ್ಲ ಹಂಗ ಈ ವಿಷಯದನ್ನು ಒಪ್ಪಿಸ್ರಿ. ಅದಕ್ಕೆ 20 ಅಂಕಗಳ ಪರೀಕ್ಷೆ ಇರ್ತತಿ. ಅದಕ್ಕೆಲ್ಲ ತಯಾರಿ ಮಾಡ್ಕೊಡ್ರಿ. ನನ್ನ ಹಿಂದಿನ ಎಲ್ಲಾ ವಿಡಿಯೋಗಳನ್ನು ಕೂಡ ನೋಡಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ಇವತ್ತಿನ ತರಗತಿ ಕುರಿತಾಗಿ ಯಾರಾದ್ರೂ ಅನಿಸಿಕೆ ಅಥವಾ ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳ್ಬೋದು. ಆದರ್ಶ್, ಇವತ್ತು ಹೇಳಿದೆಲ್ಲ ತಿಳಿಸಪ್ಪ. ನಿನ್ನೇನ ಮದುವೆ ಹೋಗಿದ್ದೆ ನಾನು. ಮತ್ತೆ ನೀನೇನ್ ಭಾಗವಹಿಸಿ ಕ್ಲಾಸ್? ಹೌದು. ಎಸ್. ಮತ್ತೆ okay, will you meet in next class? Okay.